ಸಾವಯವ ಸಂಪ್ರದಾಯ ಮರೆತಿಲ್ಲ ನಮ್ಮ ಭೂತಾಯಿ. ಮಲ್ಲಿಕಾರ್ಜುನ ನಮಸ್ಕಾರ ರೀ. ನಮಸ್ಕಾರ. ರಾಜೇಂದ್ರ ಕೂಬಾರಿ ಕೂಬಾ ಸಾಯಿಲ್ ಕಂಡೀಷನರ್ ಇಂದ ಉರಿ ಮಲ್ಲಿಗೆ ಬಗ್ಗೆ ಏನೋ ಮಾತಾಡ್ಬೇಕಂತಿದ್ರಿ. ಹೌದು ಸರ್. ಏನ್ ನಿಮ್ ಪ್ರಶ್ನೆ ಅವರಿಗೆ? ಸರ್, ಸುಮಾರು ಜನ ರೈತರು ಕೇಳ್ತಾ ಇರೋದು ಅವ್ರ ಹೊಲದಲ್ಲಿ, ಕಬ್ಬು ಹಚ್ಚಿದವ್ರ ಹೊಲದಲ್ಲಿ ಉರಿ ಮಲ್ಲಿಗೆ ಅನ್ನೋದು ಒಂದು ಸಮಸ್ಯೆ ಬಹಳ ಇದೆ. ಅದ್ರ ಬಗ್ಗೆ ಬಹಳಷ್ಟು ಜನ ರಾಸಾಯನಿಕ ಬಳಸಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆಗಿದೆ. ಅದಕ್ಕೆ ಪರಿಹಾರ ಬಹಳಷ್ಟು ಜನ ಯಾರ್ಯಾರು ಏನೋ ಉತ್ತರ ಕೊಟ್ಟರು ಅಂದ್ರೂ ಅದಕ್ಕೆ ಏನೋ ಸೊಲ್ಯೂಷನ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಾವು ಯಾವ ರೀತಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಸ್ವಲ್ಪ ಮಾಹಿತಿ ಕೊಟ್ರಂದ್ರೆ ಈಸಿ ಆಗುತ್ತೆ. ಮಲ್ಲಿಕಾರ್ಜುನ, ಉರಿ ಮಲ್ಲಿಗೆ ಅಂದ್ರೆ ಹಿಂದಿದಾಗ ಭಜಂಕಾರಿ ಅಂತಾರ್ರಿ, ಇಂಗ್ಲಿಷ್ದಾಗ ಸ್ಟ್ರಿಗಾ ಅಂತ. ಸ್ಟ್ರಿಗಾ, STRIGA ಸ್ಟ್ರಿಗಾ, ಹಿಂದಿದಾಗ ಭಜಂಕಾರಿ ಅಂತಾರ್ರಿ. ಓಕೆ. ಇದು ನೋಡ್ರಿ ಮಲ್ಲಿಕಾರ್ಜುನ, ಉರಿ ಮಲ್ಲಿಗೆ ನಾವೇನ್ ಕಡಿವೆ 2 ವಿಡಿಯೋ ಬಿಟ್ವಿ, ಆ ಪದ್ಧತಿ ಮಾಡ್ಕೊಂಡು ಹೋದ್ರೆ ಅವ್ನ ಹೊಲ್ದಾಗ ಉರಿ ಮಲ್ಲಿಗೆ ಬರಲ್ಲೇ. ಬರ್ಕೋರಿ, ಎಲ್ಲಿ ಬರ್ಕೋತೀರಿ ಬರ್ಕೋರಿ. ಏನಪ್ಪಾ ಅಂದ್ರೆ ನಮ್ದೆಲ್ಲ ಸಾವಯವ ಪದ್ಧತಿ ಅದ, ಆ ಕೆಮಿಕಲ್ ಉಪಯೋಗಿಸಲ್ಲ. ಇಳುವರಿನೂ ಚಲೋ ತಗೊಳತ್ತೀರಿ. ಅದಕ್ಕೆ ಹಿಂಗಾಗಿ ನಿಮ್ಮ ಹೊಲ್ದಾಗ ಉರಿ ಮಲ್ಲಿಗೆನೇ ಬರಲ್ಲ. ಬರ್ಕೋರಿ, ಬರ್ಕೊಂಡ್ಬಿಟ್ರಿ. ಅದ್ ಮಾತ್ರ ಏನು ಖಚಿತ. ನಾ ಯಾವ್ದನ್ನ ಬಾಕಿದಕ್ ನಾ ಏನು ವಿಚಾರ ಮಾಡಿ ಹೇಳ್ತೀನಿ ಏನಂತ. ಇಲ್ರಪ್ಪ ನಂಗೆ ತಿಳಿದ ಇಷ್ಟು ಮಾತ್ರ, ಇದು ಮಾತ್ರ ನಾ ಹೇಳ್ಬೋದು. ಯಾವ ಹೊಲ ನಮ್ ಪದ್ಧತಿ ಹಿಡ್ಕೊಂಬ ಅವ್ನ ಹೊಲ್ದಾಗ ಬರಲ್ಲ, ಬರಲ್ಲ, ಬರ್ಕೋರಿ ಅಂತ ಹೇಳ್ದೆ ನಿಮ್ಗೆ. ಬಾಕಿದಕ್ ಅಂದಿಲ್ಲ, ಇದಕ್ ಅಂತೀನಿ ನಾ. ಕರೆಕ್ಟ್ ರೇ? ಈಗ ಎಲ್ಲಾರ್ಕಿಂತ ಮೊದಲ್ರಿ ನೀವು ಯೂರಿಯಾ, DAP ಕೆಮಿಕಲ್ಲು, ಆಮ್ಯಾಗ ವಿಡಿಸೈಡು, ಪೆಸ್ಟಿಸೈಡು ಉಪಯೋಗಿಸಂಗಿದ್ರ ಇದನ್ನ ವಿಡಿಯೋ ನೀವು ಕೇಳೇಬೇಡ್ರಿ. ನಿಮ್ ಮುಂದೆ ಕೇಳಬೇಡ್ರಿ. ಪಾಪ ನಿಮ್ದೇ ಯಾಕೆ ಟೈಮ್ ರೈತರದ್ದು ಯಾಕೆ ಟೈಮ್ ಖರಾಬ್ ಅಂದ್ರೆ ಯಾರ ರೈತರು ಇನ್ನು ಮುಂದೂ ನಿಮ್ ಹೊಲ್ದಾಗ ಭಜಂಕರಿ ಉರಿ ಮಲ್ಲಿಗೆ ಬಂದ ಮ್ಯಾಗನು ಇಲ್ರಿ ನಾವು ಯೂರಿಯಾನೇ ಹಾಕವ ಅಂದ್ರೆ ನಿಮ್ ಟೈಮೇ ಖರಾಬ್ ಮಾಡಬೇಡ್ರಿ. ಅಂದ್ರೆ ಇದು ಉಪಯೋಗಿಸಂಗಿದ್ರೆ ಮುಂದ್ ನೋಡೇಬೇಡ್ರಿ. ನಿಮ್ದು ಟೈಮ್ ಉಳಿತದ, ನಂದು ಟೈಮ್ ಉಳಿತದ. ಕರೆಕ್ಟ್? ಏನು ಯೂರಿಯಾ, DAP ಕೆಮಿಕಲ್ಸು, ಆಮ್ಯಾಗ ನೆಲಕ್ಕೆ ಕೊಡೋದು ಹರ್ಬಿಸೈಡು, ವಿಡಿಸೈಡ್ಸು ಇವು ಉಪಯೋಗಿಸಂಗಿದ್ರ ನೀವು ನಮ್ಮ ಕಡೆ ಉರಿ ಮಲ್ಲಿಗೆ ಇದ್ರ ನೀವು ಹಾಕದೇ ಇತ್ತು ಅಂದ್ರೆ ನಿಮ್ಮಲ್ಲಿ ಹೋಗಲ್ಲ, ಮುಂದ್ ಕೇಳೇಬೇಡ್ರಿ, ಅದೇ ಹಾಕೋತ ಹೋಗ್ರಿ. ಅಂದ್ರೆ ನಾವು ಇವೆಲ್ಲ ಬಳಸೋದ್ರಿಂದಾನೇ ನಮಗ್ ಬರ್ತಾ ಇದೆ. ಅದು ಮತ್ತೆ ಅದು ಹೇಳ್ತೀನಿ. ಇದು ಹಾಕಂಗಿದ್ರೆ ಮುಂದ್ ವಿಡಿಯೋನ ನೋಡಬೇಡ್ರಿ ಅಂತ ಹೇಳಿದೆ ನಿಮ್ಗೆ ಫಸ್ಟ್. ಕ್ಲಿಯರ್? ಯಾಕಂದ್ರೆ ಹಾಕಿದ್ರೆ ಮತ್ತೆ ಬರ್ತದೆ, ಮತ್ತೆ ಯಾಕೆ ವಿಡಿಯೋ ನೋಡ್ತೀರಿ? ನೋಡಬೇಡ್ರಿ. ಕರೆಕ್ಟಾ? ಇದು ಕ್ಲಿಯರ್? ಇನ್ ನೆಕ್ಸ್ಟ್ ಎಲ್ಲಾರ್ಕಿಂತ ಮೊದಲ್ರಿ, ಈಗ ಒಂದು ಮನುಷ್ಯನ ಕೈ ಮುರಿದಿರ್ತದ, ಆ ಡಾಕ್ಟರ್ ಹೇಳ್ತಾನೆ ಏನ ಈ ಕೈಲಿ ವಜ್ಜಿ ಎತ್ಬೇಡ. ಇದು ಹಂಗ ಏನ್ ಹೇಳ್ತಾನ, ಕೈ ಮುರಿದಿದ್ದದೋ ತಮ್ಮ, ಇದ್ರಲ್ಲಿ ವಜ್ಜಿ ಎತ್ಲಕ್ ಹೋಗ್ಬೇಡ, ಮತ್ತೆ ಮುರಿಯೋ ಚಾನ್ಸಸ್ ಇರ್ತದೆ. ಹಂಗ ರೈತಗ ಏನ್ ಕಲಿಯೋದ, ನಾ ಏನ್ ಮಾಡಬಾರ್ದು ಒಂದು ಹೇಳ್ದೆ. ನಿಮ್ ಕೆಮಿಕಲ್ ಹಾಕ್ಬಾರ್ದು, ವಿಡಿಸೈಡ್ ಹೊಡಿಬಾರ್ದು, ಹರ್ಬಿಸೈಡ್ ಹೊಡಿಬಾರ್ದು, ಉರಿ ಮಲ್ಲಿಗೆ ಬಂದಿದ್ದಲ್ದಾಗ ಅಂತ ಫಸ್ಟ್ ಹೇಳ್ದೆ. ಮುಂದೆ ಇನ್ನ ಬಾಕಿ ಏನೇನೋ ಮಾಡಬಾರ್ದು. ಅವ್ ಹಾಕೋಂಗಿದ್ರೆ ಇದು ಬರೇಬೇಡ ಅಂತ ಹೇಳ್ದ ಅವ್ನಿಗೆ. ಎಲ್ಲಿಗ್ರಿ ನಮ್ ಕೇಳಬೇಡ್ರಪ್ಪ, ನೀ ಅದೇ ಹಾಕೋತೀವಿ, ನಮ್ ಕಡೆ ಬರಬೇಡ್ರ ಅಂತ ಹೇಳ್ದೆ. ಅದನ್ನು ಇನ್ನೊಂದೇನು ಹೇಳಿದೆ, ನಮ್ ಪದ್ಧತಿ ಯಾರನ್ನ ಮೊದಲಿನ ವಿಡಿಯೋ ಪ್ರಕಾರ ಮಾಡೋದನ್ನ ಹೊಲ್ದಾಗ ಬರಲ್ಲ ಅಂತ. ಅದು ಕ್ಲಿಯರ್ ಕಟ್ ಹೇಳ್ಬಿಟ್ಟೆ ನಿಮ್ಗೆ. ಕರೆಕ್ಟಾ? ಇನ್ನು 3ನೇ ದಿನ ಮತ್ತೆ ಬಾಕಿ ಏನೇನು ಮಾಡಬಾರ್ದು ಅನ್ನೋದು ಫಸ್ಟ್. ಸೇಫ್ಟಿ ಫಸ್ಟ್, ಆಮೇಲೆ ಮುಂದಿನ. ಇದ್ರಾಗ್ರಿ ಮಲ್ಲಿಕಾರ್ಜುನವ್ರೆ, ನಿಮ್ ಯಾವ ಹೊಲ್ದಾಗ ಉರಿ ಮಲ್ಲಿಗೆ ಅದ, ಇದು ಉರಿ ಮಲ್ಲಿಗೆ ಬರೀ ಕಬ್ಬಿಗೆ ನಿಂತಿದ್ದಲ್ರಿ. ಜ್ವಾಳಕ್ಕ, ರಾಗಿ, ಭತ್ತ, ಗೋಧಿ, ಆಮೇಲೆ ಗೋವಿನ ಜೋಳ, ಆಮೇಲೆ ಸೋಯಾಬೀನ್, ಎಳ್ಳು, ಕುಸುಬಿ, ಆಮ್ಯಾಗ ಏನದಲ್ಲ ಆಲೂಗಡ್ಡಿ, ಆಮ್ಯಾಗ ಮರಗೆಣಸ್ ಅಂತಾರ ನೋಡ್ರಿ, ಯಾಮ, ಇವು ಎಲ್ಲಾಗೂ ಇದು ಉರಿ ಮಲ್ಲಿಗೆ ಬರ್ತದ. ನೀವು ಕಬ್ಬಿಗೆ ಒಂದೇ ಬರ್ತದ ಅಂತ ತಿಳ್ಕೋಬೇಡ್ರಿ. ಈ ಎಲ್ಲಾ ಬೆಳೆಗಳಿಗೂ ಉರಿ ಮಲ್ಲಿಗೆ ಇರ್ತದ, ಅದು ಜೀವ ತಿಂತದ. ಯಾಕೆ ಸರ್ ಇವೇ ಬೆಳೆಗಳು? ಇದು ಯಾಕಂತಂದ್ರಿ, ಈ ಬೆಳೆಗಳು ಉರಿ ಮಲ್ಲಿಗೆ ಬೇರ್ ಹಿಡ್ಕೊಳಕ ತಾಕತ್ ಕೊಡ್ತದ. ಕಬ್ಬಿಗೆ ಅಲ್ದೆ, ಇದಿಷ್ಟಲ್ದೆ ಕಬ್ನು ಅದ. ಏನ ಹೆಸರು ಹೇಳದಲ್ರಿ, ಉರಿ ಮಲ್ಲಿಗೆ ಕಬ್ಬಿಗೆ ಒಂದೇ ಅಲ್ಲ, ಇವು ಎಷ್ಟು ಬೆಳೆಗಳಿಗೆ 100% ಉರಿ ಮಲ್ಲಿಗೆ ಅನ್ನೋದು ಅಟ್ಯಾಕ್ ಮಾಡ್ತದ. ಅದಕ್ಕ ಈ ಕಬ್ಬು ಯಾರು ನೀವು ಬೆಳಿಬೇಕಂತೀರಿ, ಈಗ ಒಂದು ಕಬ್ಬದ ಈ ಬೆಳೆನೂ ಹೇಳ್ದೆ. ಈ ಬೆಳೆಗಳದಾಗ ಕಬ್ಬು ಎಲ್ಲಿ ಯಾವ ಹೊಲ್ದಾಗ ಬೆಳಿತಿರೋ ಈ ಬೆಳೆ ಹಾಕಬೇಡ್ರಿ. ಕಬ್ಬಿನಲ್ಲಿ ಈ ಬೆಳೆ ಇರಬಾರ್ದು. ಅಥವಾ ಕಬ್ಬು ಬೆಳೆದ ಮೇಲೆ ಈ ಬೆಳೆ ಬೆಳಿಬೇಡ್ರಿ.
ಈಗ ನಿಮ್ಮಲ್ಲಿ ಉರಿ ಮಲ್ಲಿಗೆ ಬಂದಿದ್ದು ಹೊಲ ಅದ ಗೊತ್ತದ. ನಿಮ್ಗೆ ಏನೇನು ಹೇಳಿದೆ, ಜ್ವಾಳ ಹೇಳಿದೆ, ಆಮೇಲೆ ಏನ್ ಹೇಳಿದೆ, ನಿಮ್ಗೆ ರಾಗಿ ಹೇಳಿದೆ, ಭತ್ತ ಹೇಳಿದೆ, ಬಾರ್ಲಿ ಹೇಳಿದೆ, ಗೋಧಿ ಹೇಳಿದೆ, ಕರೆಕ್ಟ್ರೆ, ಗೋವಿನ ಜೋಳ ಹೇಳಿದೆ, ತೊಗರಿ ಸೋಯಾಬೀನ್ ಹೇಳಿದೆ. ನಿಮ್ಗೆ ತೊಗರಿದಾಗೂ ಬರ್ತದ್ರಿ ಮಲ್ಲಿಕಾರ್ಜುನ್. ಯಾವ್ದ್ರಿ ಇದು ಚಾನ್ಸಸ್ ಅದ, ಇದು ನಟಿ ರೋಗ ಪಿಟಿ ರೋಗ ಅಂತಾರಲ್ರಿ, ಚಾನ್ಸಸ್ ಅದ. ಆಮ್ಯಾಗ ಎಳ್ಳ, ಕುಸುಬಿ, ಆಮ್ಯಾಗ ಮರಗೆಣಸು, ಆಮ್ಯಾಗ ಆಲೂ, ಯಾಮ್, ಇದ್ರಾಗರೆ ಖಾತ್ರಿ ಇದ್ದಿದ್ದು ಅದ. ಇವು ಬೆಳೆಗಳು ಆ ಹೊಲದಾಗ ಬೆಳಕ್ ಹೋಗ್ಬೇಡ್ರಿ. ಅಟ್ಲೀಸ್ಟ್ 3 ವರ್ಷ ಇದನ್ನ ನಿಂದಿರ್ಸ್ಕೊಡ್ರಿ. ಇಷ್ಟು ಬೆಳೆ ಬೆಳಿಬಾರ್ದು. ಕಬ್ಬಿನ ಹೊಲದಾಗ ಬೆಳಿಬೇಡ್ರಿ, ಅಥವಾ ಉರಿ ಮಲ್ಲಿಗೆ ಬಂದಿದ್ದ ಹೊಲದಾಗ ಬೆಳಿಬೇಡ್ರಿ. ಇದು ಕ್ಲಿಯರ್ ಆಯ್ತು? ಬೆಳೆ ಒಂದ್ ಕಡೆ ಆಯ್ತು, ಏನ್ ಬೆಳಿಬಾರ್ದನ ಅದ್ ಹೆಂಗ ಡಾಕ್ಟರ್ ಹೇಳದ್ ನಿಮ್ಗೆ ವಜ್ಜಿ ಎತ್ಬೇಡಪ್ಪ, ಕೈ ಮುರಿದ ಒಂದ್ಸಲ ಎತ್ಲಕ್ ಹೋಗ್ಬೇಡ ಅಂತ ಹೇಳ್ದಂಗ ಹಂಗ ಇದು 100% ಇತ್ತು. ಇದ್ರಾಗ ಏನ್ ಪ್ರಶ್ನೆ ಅವ್ರಿ ಮಲ್ಲಿಕಾರ್ಜುನ್. ಇದ್ರ ಸಂಗಟ ಇನ್ನೊಂದು ಅದ ರೀ, ಈ ದನಗಳ ಸಲ ನೇಪಿಯರ, ಆಮ್ಯಾಗ ಸುಡಾನ್ ಗ್ರಾಸ, ಬರ್ಮುಡಾ ಗ್ರಾಸು ಅಂತ ಹೇಳ್ತಾರಲ್ಲ, ಅವರೇ ಅವು ಕುಟ್ರು ಕೊಡ್ತಾವ್ರಿ ಮಲ್ಲಿಕಾರ್ಜುನ್. ಕಬ್ಬು ಬೆಳೆದಿದ್ದು ಹೊಲ್ದಾಗ ಅವನು ಬೆಳಿಬ್ಯಾಡ್ರಿ. ಇದ್ರಾಗ ಏನ್ ಪ್ರಶ್ನೆ? ನೀವು ಹೇಳೋದೇನಂದ್ರೆ ಉರಿ ಮಲ್ಲಿಗೆ ಬರೋದು ಬರೇ ನಾನು ಕಬ್ಬು ಬೆಳೆದೀನಿ, ನನ್ನ ಹೊಲಕ್ಕೆ ಮಾತ್ರ ಬರ್ಲಾಗತ್ತದ ಅನ್ನೋದು ಬಹಳಷ್ಟು ಜನಕ್ಕೆ ಮೈಂಡ್ ಅಲ್ಲ. ಸೊ ನೀವೇನ್ ಹೇಳಕತ್ತೀರಿ, ನೇಪಿಯರ್ ಗ್ರಾಸಿಗೆ ಬರ್ತದ, ಇವು ಬಾಕಿ ಇಷ್ಟ 100% ಬರ್ತದ. ಉರಿ ಮಲ್ಲಿಗೆ ಅಲ್ಲೂ ಅಟ್ಯಾಕ್ ಮಾಡ್ತದ. ನಿಮ್ಗೆ ಕಾಣಿಸ್ಬೋದು, ಕಾಣಿಸ್ಲಾರ್ದೇ ಇರ್ಬೋದು, ಅದು ಮಾತ್ರ ಬೇರೆ ಅದ. ಏನಾಗ್ತದ್ರಿ, ಅದ್ರಾಗ ಒಂದಿಷ್ಟು ನಿಮ್ಗೆ ಈ ಬೆಳಿ ಹೋಗ್ಯದಂತ ತಿಳ್ಕೊತೀರಿ, ಕೆಳಗ್ ನೋಡಲ್ಲ. ಕರೆಕ್ಟ್ರೆ, ಇಳುವರಿ ಕಮ್ಮಾಗ್ಯದಂತೀರಿ, ಗಿಡ ಒಣಗ್ಯಾವಂತೀರಿ, ಕೆಳಗ್ ನೋಡಲ್ಲ. ಹಿಂಗಾಗಿ ಎಲ್ಲ 3 ತಿಂಗಳು ಬೆಳೆಯೋವ್ರಿ, ಹೆಚ್ಚು ಕಡಿಮೆ 3-4 ತಿಂಗಳು ಬೆಳೆಯುವ ನಿಮ್ ಕಣ್ಣಿಗೆ ಕಾಣಿಸಲ್ಲ. ಅದು ಉರಿ ಮಲ್ಲಿಗೆ ಕೆಳಗಿದ್ರೆ ಇದ್ರ ಜೀವಾನು ತಿಂತದ. ಈ ಬೆಳೆಗಳು ಮಾತ್ರ 100% ನೀವು ಕಬ್ಬಿನ ಬೆಳೆ ಯಾವ ಹೊಲದಾಗ ಮಾಡ್ಬೇಕಂತೀರಿ, ಉರಿ ಮಲ್ಲಿಗೆ ಬಂದಿತ್ತಂದ್ರೆ ಇವು ಹಾಕೇ ಬ್ಯಾಡ್ರಿ. ಅಟ್ಲೀಸ್ಟ್ 3 ವರ್ಷ ತಡೀರಿ. ಅಂದ್ರೆ ರೈತರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಉರಿ ಮಲ್ಲಿಗೆ ಹೊಂಟದ ಈ ಸರಿ ಕಬ್ಬು ಹಚ್ಚೋದ್ ಬೇಡ, ನಾ ಮತ್ತೆ ಬೇರೆ ಏನಾದ್ರು ಮಾಡ್ತೀನಿ ಅಂತ ಮತ್ತೆ ತೊಗರಿ ಹಾಕೋದಾಗ್ಲಿ, ಜೋಳ ಹಾಕೋದಾಗ್ಲಿ, ಮತ್ತೆ ಅದರಲ್ಲೂ ಎಫೆಕ್ಟ್ ಆಗ್ತದೆ. ನೀವ್ ಹೇಳತ್ತೀರಿ ಅದನ್ನ ಮಾಡ್ಬಾರ್ದು, ಬೇಕಾದಷ್ಟು ಬೇರೆ ಬೆಳೆ ಹಾಕ್ಬೇಕು. ಅವು ಯಾವ್ಯಾವ ಬೆಳೆ ಇರ್ಬೋದು? ಅದಿಲ್ಲ, ಅದಕ್ಕೆ ನಾ ಹೋಗಲ್ರಿ. ಇದು ಒಂದು ಮೊದಲನ ಸೀರೀಸ್ದಾಗ ಏನೇನು ಮಾಡಬಾರ್ದು ಅಂದ್ರೆ ಒಂದು ಕ್ಲಾರಿಟಿ ನಿಮ್ಗೆ ಸಿಗಲಿ. ಹೆಂಗ್ ಡಾಕ್ಟರ್ ನಿಮ್ಗೆ 50 ಕಿಲೋ ಎತ್ತಬೇಡ್ರಿ ಅಂತ ಕೈ ಮುರಿದ ಮ್ಯಾಗ ಹಂಗ ನೀವು ಎತ್ತಬೇಡ್ರಿ. ಇದು ಫಸ್ಟ್ ಅದು ಮುಗಿಸ್ತೇನೆ, ಆಮೇಲೆ ಅಲ್ಲಿಗೆ ಬರ್ತೇನೆ. ನಾವ್ ಏನ್ ತಪ್ಪು ಮಾಡಬಾರ್ದು ಅನ್ನೋದನ್ನ ಫಸ್ಟ್ ಹೇಳ್ತೇನೆ. ಇದು ಆಗಣ ಏನದ್ರಿ, ನೆಕ್ಸ್ಟ್ ಏನದಲ್ಲ, ಈ ಉರಿ ಮಲ್ಲಿಗೆ ಬಂದಿದ್ ಹೊಲ್ದಾಗ್ರಿ ಮಲ್ಲಿಕಾರ್ಜುನ್. ಇದ್ರಾಗ ಏನದ್ರಿ, ಉರಿ ಮಲ್ಲಿಗೆದ ಹೂವ ನೀವು ನೋಡ್ರಿ, ಅದ್ರ ಬೀಜಗಳು ಭಾಳ ಬಾರಿಕವರಿ, ಅಂದ್ರೆ ಭಾಳ ಸಣ್ಣ, ಹೆಂಗ ದೂಸ್ ಇದ್ದಂಗ್ರಿ. ಅಂದ್ರೆ ಏನು ಗಾಳಿಯಾಗ ಹೆಂಗ್ ಮಣ್ಣು ಹರ್ತದಲ್ಲ ಹಂಗ ಅಟ್ಟು ಬಾರಿಕ್. ನೀವು ಕೈಗೆ ಹಸಿದ್ರೆ ಪೇಂಟ್ ಇದ್ದಂಗ ಹರ್ತದ್ರಿ ಕೈ. ಯಾವ್ದ್ರಿ ಅಂದ್ರೆ ಅಟ್ಟು ಬಾರಿಕವ. ನಿಮ್ ದನಗಳು ಓಡಾಡುದು, ಅವ್ರ ಕಾಲಿಗೆ ಹತ್ತಿ ಒಂದ್ ಹೊಲ ಇನ್ನೊಂದ್ ಹೊಲಕ್ಕೆ ಹೋಗ್ತಾವ. ಟ್ರ್ಯಾಕ್ಟರ್ ಓಡಾಡುದು, ನಿಮ್ ಟಯರಿಗೆ ಹತ್ತಿ ಒಂದ್ ಹೊಲ ಇನ್ನೊಂದ್ ಹೊಲಕ್ಕೆ ಹೋಗ್ತಾವ. ಗಾಳಿಯಾಗ ಬೀಜನೂ ಬರ್ತಾವ. ಯಾವ್ದು ಬೀಜಗೋಳ್ರಿ, ಗೊತ್ತಾಯ್ತ್ರೆ? ಉರಿ ಮಲ್ಲಿಗೆ ಬೀಜ ಗಾಳಿಯಾಗ ಹೋಗ್ತಾವ, ಕಾಲಿಗೆ ಹತ್ತಿ ಹೋಗ್ತಾವ, ದನದ ಕಾಲಿಗೆ ಹತ್ತಿ ಹೋಗ್ತಾವ, ಟ್ರ್ಯಾಕ್ಟರ್ ಕಾಲಿಗೆ ಹತ್ತಿ ಒಂದ್ ಹೊಲ ಇನ್ನೊಂದ್ ಹೊಲಕ್ಕೆ ಹೋಗ್ತಿರ್ತಾವ. ಒಂದು ಪ್ಲಸ್ ಅದು ಬೇರ್ ಹರಿತು. ಎದ್ರದ್ರಿ ಉರಿ ಮಲ್ಲಿಗೆ ಬೇರ್ ಹರಿತು, 1-2 ಆಗ್ತಾವ. ಇದೊಂದು ದೊಡ್ಡ ಪ್ರಾಬ್ಲಮ್ ಅದ ರೀ. ಕೆಳಗ್ ಬೇರವ, ಇದು ಮ್ಯಾಗಿನ ಹೂವಿಂದ ಹೇಳ್ದೆ ನಿಮ್ಗೆ. ಏನ್ ಹಿಂಗ್ ಓದ್ತದ್ರಪ್ಪ, ಕರೋನಾ ಹೋದಂಗ ಓದ್ತದ. ಆಯ್ತು, ಕೆಳಗ್ ಬೇರ್ನು ಹರದ್ರಿ. ಕೆಳಗಡೆ ನೀವು ಕತ್ತರಿಸ್ರಿ, ಹರಗದ್ ಮಾಡ್ತಾರಲ್ಲ ಮಂದಿ. ಹರಗದ್ ಮಾಡಿದ್ರಿಂದ ಉರಿ ಮಲ್ಲಿಗೆದಾಗ 100% 1-2 ಬೇರ್ ಆಗ್ತಾವ. ಅದ್ ಸಾಯಲ್ಲ. ಅಲ್ಲೊಂದ್ ಗಿಡ ಐತಿ, ಇಲ್ಲೊಂದ್ ಗಿಡ ಹಿಂಗ್ ಡಬಲ್ ಆಗ್ತಾವ. ಸೊ ನಿಮ್ಗೆ ಏನ್ ಹೇಳ್ದೆ, ಈ ಬೀಜ ಹಚ್ಬೇಡ್ರಿ ಅಂತ ಹೇಳ್ದೆ ಮೊದಲ. 2ನೇ ಲೆವೆಲ್ದಾಗ ಏನ್ ಹೇಳ್ದೆ, ಬಹಳ ಕೆಳಗ್ ಹರಗಬೇಡ್ರಿ ಅಂತ ಹೇಳ್ದೆ ನಿಮ್ಗೆ. ಎಂತ ಹೊಲಗಳು, ಇದು ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಇದ್ರಾಗ ಏನ್ ಪ್ರಶ್ನೆ ಇದೆ ನಿಮ್ಗೆ? ಕ್ಲಿಯರ್? ಇನ್ ನೆಕ್ಸ್ಟ್, ಈ ಉರಿ ಮಲ್ಲಿಗೆ ಹೊಲದಾಗ ಎಂದನೂ ಆ ಹೊಲ ಖಾಲಿ ಇಡಬೇಡ್ರಿ. ಕಾರ್ಪೆಟ್ ಇದ್ದಂಗೆ ಯಾವಾಗ್ಲೂ ಬೆಳಿ ಇರ್ಬೇಕು. ಏನಾರೇ ಬೆಳೀರಿ, ನಿಮ್ ಸಲಗಾರ ಬೆಳೀರಿ, ಹೊಲ ಉಳಿಸ್ಕೊಳ್ಳೋ ಸಲಗಾರ ಅಂತ ಬೆಳೀರಿ. ಏನ್ರಿ, ಈ ಉರಿ ಮಲ್ಲಿಗೆ ಬಂದಿದ್ದು ಹೊಲದ್ ಮಾತಾಡ್ಲತ್ತೀವಿ. ಮಲ್ಲಿಗೆ ಉಳಿಸ್ಕೊಳ್ಳೋದ ಕರೆಕ್ಟ್ ರೀ. ಉಳಿಸ್ಕೊಳ್ಳೋದಿತ್ತು ಅಂದ್ರೆ ಆ ಹೊಲ ಎಂದನೂ ಖಾಲಿ ಬಿಡ್ಬೇಡ್ರಿ. ಅವು ಯಾವ ಬೆಳಿ ಹಾಕ್ಬೇಕಂತ ಹೇಳ್ತೀನಿ. ಆದ್ರೆ ಇವು ಬೆಳೆಗಳು ಮಾತ್ರ ಹಾಕದ್ 100% ನಿಮ್ಗೆ ಎಸೆನ್ಷಿಯಲ್ ಅದ. ಯಾವಾಗ್ಲೂ ನಿಮ್ ಹೊಲಗಳನ್ನ ಹೊತ್ತಿಟ್ಟಂಗ ಅಂದ್ರೆ ಏನ್ರಿ, ಒಣ ಬಿಡ್ಲಕ್ ಹೋಗ್ಬೇಡ್ರಿ. ಒಂದು. 2ನೇದು ಏನಂತಂದ್ರೆ, ಇಂಥ ಹೊಲಗಳದಾಗ ನೀರ್ ನಿಂದ್ರ ಗುಡಿಸ್ಬೇಡ್ರಿ. ಒಂದು ಹೊದಗಿ ಅಂದ್ರೆ ಏನಂತೀರಿ, ಹೊಲದಾಗ ಯಾವಾಗ್ಲೂ ಬೆಳಿ ಇಡ್ರಿ.
ಏನಾರ ಇರ್ಲಿ ಬೆಳಿ, ನಿಮ್ ಸಲಗಲ್ಲದು ಹೊಲ ಉಳಿಸ್ಕೊಳ್ಳೋ ಸಲಗದ, ಅದಕ್ಕೆ ಬೆಳಿ ಯಾವಾಗ್ಲೂ ಇಡ್ರಿ. ಒಂದು ಎರಡನೇದೇನ್ ಹೇಳ್ದೆ, ಅಂತ ಹೊಲದಾಗ ಡ್ರೈನೇಜ್ ಕರೆಕ್ಟ್ ಇಡ್ರಿ. ಅಂದ್ರೆ ಏನ್ರಿ, ನೀರ ಮತ್ತ ಒಂದ್ ಕಡೆ ನಿಂದಿರಬಾರ್ದು, ಅದ್ರಲಿಂದ ಜಾಸ್ತಿ ಆಗ್ತದ್ರಿ ಮಲ್ಲಿಕಾರ್ಜುನ್. ಇದು ಎರಡನೇ ಪಾಯಿಂಟ್ ಅದ. ಆಮ್ಯಾಗ ಇದ್ರಾಗ ಏನ್ ಪ್ರಶ್ನೆ ನಿಮ್ಗೆ ಇದ್ರಾಗ ಇಲ್ರ? ಇನ್ನ ಈ ಹೊಲಗಳು ನಿಮಗ್ ಸುಧಾರಿಸದ ಮತ್ತ ನಾವು ವಾಪಸ್ ಬಂದೇವು ನಮ್ಮ ಹಳಿ ಪದ್ಧತಿಗೆ ರೀ, ಗೋಕೃಪಾ ಅಮೃತ, ಜೀವಾಮೃತ. ಕರೆಕ್ಟ್ರೇ? ಇದು ನಿಮ್ ಕೈಲಿ ಎಷ್ಟ್ ಆಗ್ತದ ನಿಮ್ ಹೊಲಕ್ಕ ನೀವು ಅಷ್ಟು ಮಾಡಿಬಿಡ್ರಿ. ಕಮ್ಸೆ ಕಮ್ ಅಂದ್ರೆ 20 ದಿವ್ಸಕ್ಕೆ ಒಂದ್ಸಲ ಬ್ಯಾರಲ್, ಒಂದು ಬ್ಯಾರಲ್ ಮಾಡಿಬಿಡ್ರಿ. ಜೀವಾಮೃತ ಬಿಡ್ರಿ, ಗೋಕೃಪಾ ಅಮೃತ ಬಿಡ್ರಿ. ನಿಮ್ಗೆ ಯಾವ್ದು ತಿಳಿತದೋ, ನಮ್ದಿನ ಹಳಿ ಪದ್ಧತಿ ನಾನು ಅವ್ರ ಬಗ್ಗೆ ಹೇಳೋದು ಗೊತ್ತಿಲ್ಲ, ನೀವು ಅದನ್ನ ಎಷ್ಟು ಆಗ್ತದೋ ಆ ಹೊಲಕ್ಕೆ ಬಿಡ್ರಿ. ನನಗೆ ಕೇಳೇ ಬೇಡ್ರಿ ಅದ್ರಾಗ. ನೀನು 2 ಬ್ಯಾರಲ್ ಹೆಚ್ಚಿಗೆ ಆಗ್ತದ ಬಿಡ್ರಿ, 15 ದಿವ್ಸಕ್ಕೆ ಒಂದು ಬ್ಯಾರಲ್ ಅದ್ರ ಬಿಡ್ರಿ. ಯಾಕಂದ್ರೆ ಇದ್ರಲಿಂದ ನಿಮ್ಗೆ ಏನಂದ್ರೆ ಮೈಕ್ರೋಸಿಯಾ, ಫಂಗಿ, ರೈಸೋ ಬ್ಯಾಕ್ಟೀರಿಯಾಸು, ಬೆನಿಫಿಷಿಯಲ್ ಆರ್ಗ್ಯಾನಿಸಮ್ಸು ಇವು ಏನದಲ್ರಿ ನಿಮ್ಗ ಅಲ್ಲಿ ವಾಪಸ್ ಬರೋದ್ರಿಂದ ಆಟೋಮೆಟಿಕಲಿ ಅದ್ರದ್ದು ಎದ್ರದ್ರಿ ನಿಮ್ದು ಸ್ಟ್ರಿಗಾದ್ದು ಅಥವಾ ಉರಿಮಲ್ಲಿಗೆದು ಬಂದಿದ್ದೆ ಅಲ್ಲಿ. ಯಾಕಂದ್ರೆ ನೆಲದಾಗ ಇವು ಜೀವಾಣು ಇರ್ಲಾರ ಬಟ್ಟಿಗೆ ಇವು ಬರೋದ್ರಿಂದ ಏನಂದ್ರೆ ಅಪೋಸಿಷನ್ ಆಗ್ತದೆ. ಹಿಂಗಾಗಿ ಉರಿಮಲ್ಲಿಗೆ ನಿಮ್ದು ಏನಂದ್ರೆ ಕೆಳಗೆ ಹೋಲಕ್ ಸ್ಟಾರ್ಟ್ ಆಗ್ತದೆ. ಇದು ಒನ್ ಆಫ್ ದ ಪ್ಯಾರಾಮೀಟರ್. ಇದು ಎಲ್ಲ ಅಲ್ರಿ, ಇದು ಒನ್ ಆಫ್ ದ ಪ್ಯಾರಾಮೀಟರ್. ಈ ಉರಿ ಮಲ್ಲಿಗೆ ಯಾಕೆ ಬಂತು ಅಂಬೋದು ನೀವು ನಂಗೆ ಕೇಳಿದ್ರಿ, ನಾ ಅದು ಹೇಳಲಿಲ್ಲ ನಿಮ್ಗೆ. ಇಲ್ಲಿ ನಾ ಹೇಳ್ಬೇಕಾಗ್ತದೆ, ಯಾಕಂದ್ರೆ ಗೋಕೃಪಾ ಅಮೃತ, ಜೀವಾಮೃತ ಉಪಯೋಗಿಸಿದೆ ಅಂದಿದ್ದಕ್ಕೆ ನಾ ಹೇಳ್ಬೇಕಾಗ್ತದೆ. ಇಲ್ಲಿ ಏನಾಯ್ತು, ನಿಮ್ಮ ಉರಿ ಮಲ್ಲಿಗೆ ಬಂದಿದ್ದೆ ನಿಮ್ನೆಲ್ಲ ಜೀವಾಣು ಇರ್ಲಾರ ಬಟ್ಟಿ, ನಿಮ್ನೆಲ್ಲ ಚಂದ ಜೀವಂತ ಇತ್ತು. ಏನು ಅದ್ರಾಗಿಂದ ಸಾಯಿಲ್ ಲೈಫ್ ಅಂತಾರೆ. ಅಂದ್ರೆ ಏನು ನೀವು ಕನ್ನಡದಾಗ ಏನಂತಿರೋದಕ್ಕೆ ಸಾಯಿಲ್ ಲೈಫ್ ಅಂದ್ರೆ ನೀವು ಮೈಕ್ರೋಸಿಯಾ ಇವೆಲ್ಲ ಏನದಲ್ಲ ನಿಮ್ಮ ಹೊಲದಾಗ ಇತ್ತು, ಸಾಯಿಲ್ ಲೈಫ್ ಇತ್ತು ಅಂದ್ರೆ ಬ್ಯಾಕ್ಟೀರಿಯಾ ಇದ್ದು, ಇವೆಲ್ಲ ನಿಮ್ಗೆ ಬೇಕಾಗಿದ್ದು ನಮ್ಗೆ ಫ್ರೆಂಡ್ಲಿ ಇವು ಇತ್ತು, ನಿಂಬಲ್ಲಿ ಹ್ಯೂಮಸ್ ಇತ್ತು, ನಿಂಬಲ್ಲಿ ಸಾಯಿಲ್ ಕಾರ್ಬನ್ ಕರೆಕ್ಟ್ ಇತ್ತು ಅಂದ್ರೆ ಇದು ಮೊದಲು ಬರ್ತೇ ಇದ್ದಿದ್ದಿಲ್ಲ. ಈಗ ಬಂದದ, ಅದಕ್ಕೆ ಹೊಡೆಯ ಸಲ ಇವು ಫಸ್ಟ್ ಪ್ಯಾರಾಮೀಟರ್, ಇದು ಫಸ್ಟ್ ಬೌಂಡ್ರಿ. ಗಿಡಗಳು ಇವು ಹಾಕಬೇಡ್ರಿ. 2ನೇ ದಿನ ಹೇಳಿದೆ ನೀರು ಹೆಚ್ಚಿಗೆ ಬಿಡಬೇಡ್ರಿ ಅಂತ ಹೇಳಿದೆ ನಿಮ್ಗೆ. 3ನೇ ದಿನ ಹೇಳಿದೆ ಹೂ ಅಂತ ಹೊಡಿಬೇಡ್ರಿ ಅಂತ ಹೇಳಿದೆ. ಅಂದ್ರೆ ಕೆದರ್ಬೇಡ್ರಿಪ್ಪ, ಬೇರು 1ಕ್ಕೆ 2 ಆದ್ರೆ 2 ಆಗ್ತಾವು, ಅದಕ್ಕೆ ಕೆದರ್ಬೇಡ್ರಿ ಅಂತ ಹೇಳಿದೆ. ಇದು ಎಲ್ಲ ಹೇಳಿದೆ. ಇಲ್ಲಿ ನಿಮ್ಗೆ ಇದು ಕ್ಲಿಯರ್ ಐತ್ರಿ. ಉರಿ ಮಲ್ಲಿಗೆ ಬರೋದು ಇದ್ರ ಸಲಾಗ. ಇದು ಫಸ್ಟ್ ಏನು ಫೆನ್ಸಿಂಗ್. ಇದು ಏನಪ್ಪಾ ಅಂದ್ರೆ ಇವು ಗೋಕೃಪಾ ಅಮೃತ ಅಲ್ಲಿ, ಜೀವಾಮೃತ ಅಲ್ಲಿ. ಕರೆಕ್ಟ್ರೇ? ಫಸ್ಟ್ ಫೆನ್ಸಿಂಗ್ ಅಂದ್ರೆ ಮೊದಲನೇದು ಇದು ಲೇಯರ್. ನೆಕ್ಸ್ಟ್ ಇದನ್ನ ಈಗ ಹೊಡೆಯೋದ, ಈಗ ಫೆನ್ಸಿಂಗ್ ಮಾಡಿದ್ರಿ. ಫೆನ್ಸಿಂಗ್ ಮಾಡಿದ್ರೆ ಈಗ ನಿಮ್ ಸೊಲ್ಯೂಷನ್ ಅಲ್ಲಿದು. ಆದ್ರೆ ಇದಕ್ಕೆ 100% ಹೊಡೆಯೋದದ. ಇದಕ್ಕೆ ನೋಡ್ರಿ, ನೀವು ಏನೇ ಮಾಡ್ರಿ ಇದು ಹೋಗೋದಲ್ಲ. ಇದು ಕಮ್ಸೆ ಕಮ್ 2 ವರ್ಷಕ್ಕೆ 3 ವರ್ಷ ನಿಮ್ಮಲ್ಲಿ ಬೇರ್ ಕೆಳಗಿರ್ತದೆ. ಇದು ಕೊಳಸ್ಬೇಕು. ಇದು ಒಂದೇ ಪದ್ಧತಿ, ಬೇರ್ ಕೊಳಿಬೇಕು. ಅದ್ರ ಬೀಜ ಇಷ್ಟು ಬಾರಿಕ್ ಇರ್ತಾವ, 1,000 ಆಗ್ತಾವ್ರಿ. ಒಂದು ಹೂವಲ್ಲಿಂದ 1000 ಬೀಜ ಬಂದ್ಬಿಡ್ತಾವ. ಅದು ಹೆಚ್ಚಿಗೆ ಆಗದೆ. ಇದಕ್ಕೆ ಒಂದೇ ಪದ್ಧತಿ. ಈ 2 ಪದ್ಧತಿ ಅವ. ಒಂದು ಅವ್ ಬೀಜ ಬಿದ್ದು ಜರ್ಮಿನೇಷನ್ ಆಗ್ಬಿಡಿಸ್ಬೇಡ್ರಿ, ಒಂದು. 2ನೇದು ಏನಂತಂದ್ರೆ ಅವಕ್ಕೆ ಇಂಥ ಗಿಡ ಬಿಡ್ರಿ. ಅವು ಒಂದು ಕಾಡ್ರ ಇರ್ತಾರೆ ನೋಡ್ರಿ ಮಲ್ಲಿಕಾರ್ಜುನ್, ಎಣ್ಣೆ ರಾತ್ರಿ ಮೈಗೆ ಹಚ್ಕೊಂಡು ಹೋಗಿ ಮನಿ ಕಳ್ತನ ಮಾಡ್ತಾರೆ. ಕಳ್ತನ ಮನಿ, ಯಾರ್ದಾರ ಮನಿ ಹೋಗ್ಬೇಕಾದ್ರೆ ಹಿಂದಿನ ಕಾಲದಾಗ ಮೈಗೆ ಎಣ್ಣೆ ಹಚ್ಕೊಂಡು ಹೋಗ್ತಿರಂತೆ. ಎಣ್ಣೆ ಹಚ್ಕೊಂಡು ಅಂದ್ರೆ ಯಾವ ಹೇಳಿದ್ರೆ ಪುಸ್ತಕನೇ ಕೈ ಓಡೋಗ್ತಿಲ್ಲ. ಗೊತ್ತೈತ್ರೆ? ಹಂಗ ಕಳ್ತನ ಹಂಗ್ ಮಾಡ್ತೀರಿ ಹಿಂದಿನ ಕಾಲದಾಗ. ಸೊ ಈಗ ನೀವು ಎಂತ ಗಿಡಗಳು ಹಚ್ಬೇಕು ಅಂದ್ರೆ, ಈಗ ಇದ್ರ ಗುಣ ಏನದ, ಇದ್ರ ಉರಿ ಮಲ್ಲಿಗೆ ಗುಣ ಏನದ, ಒಂದು ಬೇರಿಗೆ ಹಿಂಗ್ ಸುತ್ತಕೊಳ್ಳೋದ. ಈ ಕಬ್ಬಿನ ಬೇರದಪ್ಪ, ಜೋಳದ ಬೇರದ, ಬಾಕಿ ಏನ್ ಹೇಳ್ದಲ್ರಿ, ಅವಕ್ ಹಿಂಗ್ ಸುತ್ತಕೊಂಡು ಇದ್ರ ಜೀವ ತಿಂದ್ಬಿಡೋದು. ಇದು ಏನ್ ಊಟ ಕೆಳಗಿನ ತೋತದ ಪಾಪ ತಾನು ಉಳಿಯೋ ಸಲಗ ಅದನ್ನ ತಿಂದು ಉಳಿಯತದ, ಪ್ಯಾರಾಸೈಟಿಕ್ ಪ್ಲಾಂಟ್. ಸೊ ಈಗೇನಾಯ್ತ್ರಿ, ಈಗ ನಾನ್ ನಿಮ್ಗೆ ಏನ್ ಹೇಳಿದೆ, ಇಂಥ ಕಳ್ಳಗ್ ಬಿಡ್ರಿ ಅಂತ ಹೇಳಿದೆ. ಎಂತ ಕಳ್ಳಗ? ಮೈಗೆ ಎಣ್ಣೆ ಹಚ್ಕೊಂಡಿದ್ ಕಳ್ಳಗ. ಇದ್ರಾಗ ದ ಬೆಸ್ಟ್ ಅಂದ್ರೆ ಎಂತದ್ರ ನಿಮ್ಗೆ ಹೇಳಿದ್ದು, ಯಾವುದು ಉರಿ ಮಲ್ಲಿಗೆನ ಸುತ್ಕೊಳಕ್ ಬರಲ್ಲ. ಕಳ್ಳಗ ಎಣ್ಣೆ ಹಚ್ಕೊಂಡು ಹೋದ್ರೆ ಹಿಡಿಲಕ್ ಬರಲ್ಲ ನಿಮ್ಗ. ಹಂಗ ಈಗ ಈ ಉರಿ ಮಲ್ಲಿಗೆ ಸುತ್ಕೊಳಕ್ ಬರ್ಲಾರ್ದು 1-2 ಜಾಸ್ತಿ ಗಿಡ ಇಲ್ರಿ, ನನಗ್ ತಿಳಿದು 2 ಅವ. ಮತ್ತಿದ್ರನ್ನ ಹುಡುಕ್ಯಾಡಕೋರಿ. ನನಗೆ ಏನ್ ಕಣ್ಣಿಗೆ ಬಿದ್ದಿದ್ದು ಅಂತಂದ್ರೆ ಡೆಸ್ಮೋಡಿಯಂ ಅಂತ ಹೇಳ್ರಿ, ಡೆಸ್ಮೋಡಿಯಂ SPP. ಅದ್ರಾಗ 2 ಅವರಿ. ಒಂದು ಡೆಸ್ಮೋಡಿಯಂ ಯುನ್ಸಿಟಮ್ ಅಂತದ, ಅದಕ್ಕೆ ಸಿಲ್ವರ್ ಲೀಫ್ ಡೆಸ್ಮೋಡಿಯಂ ಅಂತಾರ. ಇನ್ನೊಂದು ಡೆಸ್ಮೋಡಿಯಂ ಇಂಟ್ರೋಟಮ್, ಗ್ರೀನ್ ಲೀಫ್ ಡೆಸ್ಮೋಡಿಯಂ ಅಂತಾರ. ಇದು ಇದ್ರ ಹೆಸರ.
ನಾ ಕನ್ನಡದಾಗ ಹೇಳ್ತೀನಿ ನಿಮ್ಗೆ. ಓಕೆ ಇದ್ರ ಫೋಟೋನು ಹಾಕ್ತೀನಿ ರೀ, ಇದು ಮಾತಿನಾಗೆ ಈ ಟೈಮಿಂಗ್ ಹಾಕ್ತೀನಿ. ಅಂದ್ರೆ ಏನಂದ್ರೆ ರೈತರಿಗೆ ಗೊತ್ತಾಗಲಿ ಹೆಸರು ಹಾಕ್ತೀನಿ ಅಲ್ಲಿ. ಬೆಳ್ಳಿ ಎಲೆ ಡೆಸ್ಮೋಡಿಯಂ ಅಂತಾರ ಓಕೆ ಒಂದು ಕನ್ನಡದಾಗ. ಇನ್ನೊಂದು ಹೆಸರು ಹಸಿರು ಎಲೆ ಡೆಸ್ಮೋಡಿಯಂ ಅಂತಾರೆ. ಇದು ಸಿಗ್ತಾವ ನಿಮ್ಗೆ ಇಲ್ಲೆಲ್ಲ ನೇಟಿವ್, ನಮ್ಮ ಇಂಡಿಯಾಕ್ ನೇಟಿವ್ ಇದ್ದಿದ್ದೆ ಬೆಳೆಯದ. ಓಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗ ಎಲ್ಲ ಸಿಗ್ಬೋದು. ನಾವು ಹುಡುಕಾಡ್ ಕೊಡಮ್ಮಿ, ಉತ್ತರ ಬೀಜ ಎಲ್ಲ ಸಿಕ್ಕು ಅಂದ್ರೆ ನಾವು ಹುಡುಕಾಡ್ ಕೋಶಿಶ್ ಮಾಡಿ ಕೊಡಮ್ಮಿ. ಸೊ ಇದು ಒಂದದ. ಹಿಂದಿದಾಗ ಇದ್ರ ಹೆಸರು ಚಾಂದಿ ಪತ್ತಿ ಡೆಸ್ಮೋಡಿಯಂ, ಇನ್ನೊಂದು ಹರಿಪತ್ತಿ ಡೆಸ್ಮೋಡಿಯಂ. ನಾವು ಫೋಟೋಗಳು ಹಾಕ್ತೀನಿ, ಹೂವುಗಳ್ದು ಹಾಕ್ತೀನಿ, ನೋಡ್ಕೋರಿ. ಇವು ಏನ್ ಮಾಡ್ತಾವ, ಇದು ಹೆಂಗೆ ಕಳ್ಳ ಹೇಳ್ದೆ ನಿಮ್ಗೆ, ಯಾವುದು ಎಣ್ಣೆ ಹಚ್ಕೊಂಡಿದ್ ಮೈಗೆ ಹಂಗ ಈ ಗಿಡಗಳು ಏನದಲ್ರಿ ಆ ಬೇರ್ಗಳಿಗೆ ಸುತ್ತಾನೆ ಬಿಡಲ್ಲ, ಸುತ್ತಕ್ ಬಿಡ. ಏನ್ ಹೇಳ್ದೆ ನಿಮ್ಗ, ಅದ್ರ ಜಾತಿ ಏನದ ಸ್ತ್ರೀಗದ್ದು ಬ್ಯಾರೆ ಬೇರೆ ಸುತ್ತಕೊಂಡು ಅದ್ರ ಜೀವ ತಿಂದು ತಾವು ಉಳಿಯದ. ಇದು ಹೆಂಗದಂದ್ರೆ ಎಣ್ಣೆ ಹಚ್ಕೊಂಡಿದ್ ಕಾಳು ಇದ್ದಂಗ ಅದಾರೆ. ಇದೇನ್ ಮಾಡೋದು, ಅದಕ್ಕೆ ಬೇರೆ ಸುತ್ತಗೊಳಕ್ಕೆ ಬಿಡಲ್ಲ, ಗೊತ್ತಾಯ್ತ್ರೆ. ಹಿಂಗಾಗಿ ಅದು ಬೇರೆ ಸುತ್ತಗೊಳಕ್ ಬಿಡ್ಲಾರ ಬಟ್ಟಿಗೆ ಅದಕ್ಕೆ ಊಟ ಸಿಗ್ಲಾರ ಬಟ್ಟಿಗೆ ಸಾಕೋತ ಹೋಗ್ತದೆ. ಒಂದು. ಎರಡನೇದು ಏನ್ ಮಾಡ್ತದ್ರಿ, ಇದು ಡೆಸ್ಮೋಡಿಯಂ ಚಂದ ನಮ್ದು ನಮ್ಮ ಉರುಳಿ ನಮ್ಮ ಉರುಳಿ ಬೆಳೀತದಲ್ರಿ ಹೆಂಗ ಬೆಳೀತದ್ರಿ, ಹಂಗ ಕೊಲ್ಲ ಚಾದರ್ ಹಾಕ್ದಂಗ ಹಾಕ್ತಾರ. ಇದು ಚಾದರ್ ಹಾಕೋದ್ರಿಂದ ಏನಾಗ್ತದ್ರಿ ಮಲ್ಲಿಕಾರ್ಜುನ್, ಅವು ಬೀಜ ಎಲ್ಲಾರು ಬಿದ್ದಿವು, ಅವಕ್ಕೂ ಬೆಳೆ ಗುಡಿಸಲ್ಲ. ಒಂದ್ ಕೆಳಗ್ ಬೇರ್ನೆ ಊಟ ಕೊಡ್ಲಿಲ್ಲ, ಯಾಕಂದ್ರೆ ಮೈಗೆ ಎಣ್ಣೆ ಹಚ್ಕೊಂಡದು. ಇದು ದೊಡ್ಡ ಕಾಳು ಅದ್ರಿ ಇದು. ಕಳ್ಳೆ ಅಲ್ರಿ ಮತ್ತೆ ಅಂದ್ರೆ ಸಿಸ್ಟಮ್ ತಿಳಿಸಲ ಹೇಳಕತ್ತೀನಿ ಮಲ್ಲಿಕಾರ್ಜುನ್. ಏನಾಯ್ತು, ಬೇರಿಗೆ ಸುತ್ಕೊಳಕ್ ಬಿಡಲ್ಲ ಒಂದು. ಎರಡನೇದು ಏನ್ ಮಾಡ್ತು, ಅದ್ರ ಬೀಜ ಬಿದ್ದಾವ ಅಲ್ಲಿ ಇಲ್ಲಿ ಬೆಳಿತೆ, ನಿನ್ನ ಮ್ಯಾಗ ಬೆಳದ್ ನಿಂತಿರ್ತದೆ. ಹಿಂಗಾಗಿ ಇದು 6 ಹಿಡಿದು 8 ತಿಂಗಳು ಬೆಳೆಯೋದ್ರಿ ಮಲ್ಲಿಕಾರ್ಜುನ್. ನೀವು ಕಬ್ಬಿನಾಗ ಇದು ಹಾಕ, ಯಾವ್ದು ಉರಿ ಮಲ್ಲಿಗೆ ಹೊಲ ಅದ ನಿಮ್ದು, ನಿಮ್ದು ಬಾಕಿ ಯಾವೇ ಹಾಕಿರಿ, ಆಲೂ ಹಾಕಿರೋ, ನಿಮ್ದು ಇದು ಹಾಕಿರೋ, ನಿಮ್ಗೆ ಹೇಳಿದೆ ಇವ ಬಂದದ, ನೀವು ಅದು ಬೆಳೆಯಕತ್ತೀರಿ ಅಥವಾ ಇಂಥ ನಡು ಕ್ರಾಪ್ ಸಿಗಬಿದ್ದೀರಂದ್ರೆ ಇದು ಹಾಕೋರಿ. ಇದು ಹಾಕಿದ್ರೆ ನಿಮ್ಗೆ ಒಂದ್ಸಲ ಬೆಳೆ ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ ನಿಮ್ ಹೊಲ ರಿಕವರಿ ಆಗ್ಲಕ್ ಸ್ಟಾರ್ಟ್ ಆಗ್ತದೆ. ಕಬ್ಬಿನಾಗರೆ ನೀವು ಇದು ಹಾಕೊಂಡ್ರಿ ಅಂದ್ರೆ ಇದು ಒತ್ಕೋತ್ ಹೋಗ್ಬಿಡ್ತು, ಆಟೋಮೆಟಿಕ್ ಒತ್ಕೋತ್ ಹೋಗ್ಬಿಡ್ತದ. ಠೀಕ್ ಅದ ರೀ. ಗೊಬ್ಬರದಾರೆ ಸಿಸ್ಟಮ್ ಹೇಳಿದ್ದದ, ಗೊಬ್ಬರ ಅಷ್ಟೇ ಅದ ನಿಮ್ಗೆ ಕೊಡೋದು. ಯಾವುದು ಎರಡು ಮೊದ್ಲಿನ ವಿಡಿಯೋದಾಗ ಹೇಳಿನಿ, ಅದು ಗೊಬ್ಬರದ ಸಿಸ್ಟಮ್ ಸ್ಪ್ರೇ ಸಿಸ್ಟಮ್ ಅಷ್ಟೇ ಅದ. ಅದು ಬಿಟ್ರೆ ಏನೂ ಇಲ್ಲ ಇದ್ರಾಗ. ಮೇನ್ಲಿ ಅಂತಂದ್ರೆ ಏನಂದ್ರೆ ಡೆಸ್ಮೋಡಿಯಂ ಹಾಕಿದ್ರೆ 6 ಹಿಡಿದು 8 ತಿಂಗಳಿಗೆ ಬೆಳೆ ಇರ್ತದ. ಇದು ಆಯ್ತು. ಇದನ್ನ ಕಂಟಿನ್ಯೂಸ್ ಮಾಡಿದ್ರೆ ಬಹಳ ಭಂಗ. ಈ ಸಲ 6 ಹಿಡಿದು 8 ತಿಂಗಳಾಯ್ತ ಕಬ್ಬು ಕಟಾವ್ ಮಾಡಿದ್ರೆ ಮತ್ ಹಾಕ, ಗೊತ್ತಾಯ್ತ್ರೆ. ಇದನ್ನ ಕಮ್ ಸೆ ಕಮ್ 3 ವರ್ಷ ನೀವು ಮಾಡಿದ್ರಿ, ಬಂಗಾರ. ಇಲ್ಲ ಸರ್ ನಾ ಅದು ಹಾಕಿದ ಮೇಲೆ ಇನ್ನೊಂದು ಯಾವ್ದಾದ್ರು ಬೆಳಿ ತಕ್ಕೋತೀನಿ ಅಂದ್ರಿ, ಇದ್ರಾಗ ಏನ್ರ ಪ್ರಶ್ನೆ ಅವನ್ರಿ ಮಲ್ಲಿಕಾರ್ಜುನ್? ಇಲ್ಲ ಇಲ್ಲ ಸರ್, ಬಹಳ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಹಳಷ್ಟು ಜನ ರೈತರಿಗೆ ಸ್ಟಿಗಾ ಅಥವಾ ಉರಿ ಮಲ್ಲಿಗೆ ಪ್ರಾಬ್ಲಮ್ಗೆ ಯಾವ್ದೋ ಅಂಗಡಿಗೆ ಹೋಗಿ ಯಾವ್ದೋ ಔಷಧ ಹೊಡಿತಾರೆ, ಏನ್ ಮಾಡಲ್ರಿ, ಯೂರಿಯಾ ಉಪ್ಪು ಕಲ್ಸಿ ಹೊಡಿತಾರ್ರಿ, ಮಾಡ ಬದಲಾಯಿಸ್ತಾರ. ಓಕೆ, ಹೊಸದ್ ಮಾಡ್ತಂದ್ ಹಾಕ್ತಾರ, ಅದೇನ್ ಸಸ್ತ ಆಗದಲ್ಲ. ಹೌದು, ಯೂರಿಯಾ ಮತ್ತು ಉಪ್ಪು ಹಾಕೋದ್ರೂ ಏನ್ ಆಗೋದಲ್ಲ, ಬಿಡೋದಲ್ಲ. ಯೂರಿಯಾ ಉಪ್ಪು ಹಾಕಿದ್ರೆ ಮ್ಯಾಗ 2 ಇಂಚ್ 3 ಇಂಚ್ ಏಟ್ ಕೊಡಂಗಾರ್ರಿ ಇವ್ರು. ಏಟ್ ಹಾಕ್ತಿರಿ ಯೂರಿಯಾ ಉಪ್ಪ, ಸಾಯ್ತದ ಬೇರೆ. ಇವ್ರು ಮಾಡೋ ಪದ್ಧತಿ ಎಲ್ಲಿ ಸತ್ತು, ಮ್ಯಾಗಿಂದ ಸತ್ತು ಕೆಳಗಡೆ ಮತ್ತೆ ಮ್ಯಾಲ. ಸೊ ಇದು ಮಾಡೋದ್ರಿಂದ ನೋಡ್ರಪ್ಪ, ಬೀಜದ ಕಡೆ ಹೊಡೆದೆ, ಬೇರಿನ ಕಡೆ ಹೊಡೆದೆ. ನಿಮ್ಗೇನಿದ್ ಸಸ್ತಾನೆ ಅದ, ಯಾವ್ದ್ರಿ ಡೆಸ್ಮೋಡಿಯಂ ಅಂಬದ್ ಬೀಜ. ಇದೊಂದು ಜಂಗಲ್ ಗಿಡ ರೀ ಇದು. ನಿಮ್ಗೆ ಎಲ್ಲಾರು ಹೊಲ್ದಾಗ ಇರ್ತದ್ರಿ ಇದು. ನಿಮ್ಗೆ ಗೊತ್ತಿರಲ್ಲ, ಫೋಟೋ ಹಾಕಿದ್ರೆ ಗೊತ್ತಿರದ ಇದೇನು ನಮ್ಮ ಹೊಲ್ದಾಗ ಯಾವ ಅಂತಾನು ಅನ್ಬೋದು. ಇಲ್ಲಿ ನಿಮ್ ಹೊಲ್ದಾಗ ಇದ್ರೆ ಇದು ಬರ್ತಿದಿಲ್ಲ ಅದು. ನೋಡಿ 100% ನೋಡಿರ್ತೀರಿ ಅಲ್ಲಿ ಹೊಲ್ದಾಗ ಅಥವಾ ಎಲ್ಲ ಕಾಡದಾಗ ನೋಡಿರ್ತೀರಿ. ಇದು ನಿಮ್ಗೆ ಹಾಕ್ತೀನಿ ವಿಡಿಯೋ ನೋಡ್ಕೊರಿ. ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳ್ರಿ, ನಾವು ಆಯ್ತಂದ್ರೆ ಬೀಜ ತರಿಸಿಡ್ರಿ. ಇಂಥ ಯಾರು ರೈತರು ಫೋನ್ ಮಾಡಿದ್ರೆ ಅಡ್ರೆಸ್ ತೆಗೆದಿಡ್ರಿ, ಮಲ್ಲಿಕಾರ್ಜುನ್ ಅವ್ರಿಗೆ ಅಡ್ರೆಸ್ ಕೊಟ್ಟು ಬಿಡ್ರಿ, ಹೋಗಪ್ಪ ಅಂತ ತಗೋ ಅಂತ ಹೇಳ. ಕೆಲವು ರೈತರು ಏನಾಗಿರ್ಬೋದು ಸರ್, ಅವ್ರ ಹೊಲ್ದಾಗ ಅವು ಇರ್ತಾವ, ಇವ್ರು ಹುಲ್ ಕಿತ್ತ ಟೈಮಲ್ಲಿ ಅವನು ಕಿತ್ತ ಹಾಕ್ಬಿಟ್ಟಿರ್ತಾರೆ. ಸೊ ಅವಾಗ ಏನಾಯ್ತ್ರಿ, ಅದು ಇಲ್ಲ. ಸೊ ಇದು ಬಂತು ಕೆಲವು ಟೈಮಲ್ಲಿ, ಅವು ಸಪೋರ್ಟಿಂಗ್ ಆಗಿ ಬಂದಿರ್ತದೆ. ನಾವು ಹುಲ್ ಕಿತ್ತ ಟೈಮಲ್ಲಿ ಪೂರಾ ಹೊಲ ಎಲ್ಲ ಸ್ವಚ್ಛ ಮಾಡ್ತೀವ್ರಿ, ನೆಲ ಆಕಾಶಕ್ಕೆ ಒಂಥರ ಅದನ್ನ ಮಾಡ್ಬೇಡ್ರಿ. ಓಕೆ, ಇದ್ರ ಮತ್ತೇನ್ ಪ್ರಶ್ನೆ ಅದ ನಿಮ್ಗೆ? ನಿಮ್ಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್. ಇದ್ರಾಗ ಏನದ್ರಿ ಮಲ್ಲು ಮಲ್ಲಿಕಾರ್ಜುನ್ ಅವ್ರೆ, ಈಗ ತಿಳ್ಕೊರಿ 6 ಹಿಡಿದು 8 ತಿಂಗಳು ಏನ್ ಮಾಡಿ ಡೆಸ್ಮೋಡಿಯಂ ಹಾಕಿದ್ರಿ. ಕಬ್ಬಿನ ಸರಿಯಾಗಿ ಮಾತಾಡಕತ್ತೀವ್ರಿ. 6 ಹಿಡಿದು 8 ತಿಂಗಳು ನೀವು ಡೆಸ್ಮೋಡಿಯಂ ಹಾಕಿದ್ರಿ. ಇನ್ನು ಉಳಿತಂದ್ 3-4 ತಿಂಗಳು. ಜನರಲಿ 3-4 ತಿಂಗಳದಾಗ ನಿಂಬಲ್ಲಿ ಜಾಗ ಉಳಿಯಲ್ಲ ಎಲ್ಲಿ ಕಬ್ಬಿನಾಗ್ರಿ, ಯಾಕಂದ್ರೆ ನಿಮ್ ನಳ್ಳಿ ಬಿದ್ದಿರ್ತದ. ನಿಮ್ಗೆ ಅಂತ ಟೈಮಿಗೆ ಇದ್ರ ಸಂಗಟ ಏನಪ್ಪ ಡೆಸ್ಮೋಡಿಯಂ ಸಂಗಟ ಬೆಳಿಬೇಕಾಗಿತ್ತು, ಯಾವ್ದಾರು ನಿಮ್ಗೆ ಹಾಕ್ಬೇಕಾಗಿತ್ತು. ಇಲ್ಲಪ್ಪ ಒಂದೇ ಹಾಕಲ್ಲ, ಒಂದ್ ಸ್ವಲ್ಪ ಏನಾದ್ರು ಜೋಡಿಸ್ತೀನಿ ಅದ್ರಾಗ ಅಂದ್ರೆ ಅದ್ರ ಸಲುವಾಗ ಸೂರ್ಯಕಾಂತಿ ಸನ್ಫ್ಲವರ್ ರೀ. ಆಮ್ಯಾಗ ಸೂರ್ಯಕಾಂತಿದು ಏನದ್ರಿ, ಅದ್ರದ್ದು ಏನದಲ್ಲ
ಬೇರ್ರಿ ಅದು ಡೆಸ್ಮೋಡಿಯಂ ಇದ್ದಂಗೆ ರೀ ಮಲ್ಲಿಕಾರ್ಜುನ್, ಬೇರಿಗೆ ಅಟ್ಯಾಚ್ ಆಗಿ ಗುಡಿಸಲ್ಲ, ಆದ್ರೆ ಬೀಜ ಬಂದಿದ್ದನ್ನು ಕಂಟ್ರೋಲ್ ಮಾಡಲ್ಲ. ಡೆಸ್ಮೋಡಿಯಂ ಒಂದೇ ಗಿಡ ಎಂಥದ ಬೇರಿಗೂ ಬರಗುಡಿಸಲ್ಲ, ಮ್ಯಾಗ ಬೀಜಕ್ಕೂ ಬರಗುಡಿಸಲ್ಲ. ಸೂರ್ಯಕಾಂತಿ ಏನ್ ಹೇಳಿದೆ, ಬೇರಿಗೆ ಒಂದೇ ಬರಗುಡಿಸಲ್ಲ, ಅದು ಹಚ್ಕೊಳ್ಳಲ್ಲ ಮೈಗೆ. ಗೊತ್ತಾಯ್ತ್ರಿ? ಆದ್ರೆ ಬೀಜ ಬಿದ್ಯುಕ್ ಮಾಡಿ ಅದು ಸಪೋರ್ಟ್ ಮಾಡಲ್ಲ. ನಿಮ್ಗೆ ಬೇಕು ಅಂದ್ರೆ ಒಂದ್ ದಿವ್ಸ ಬೀಜ ನಿಮ್ ಇದು ಕೊಡಾಕತ್ತೀನಿ ನಿಮ್ಗೇನು ಒಂದಿಷ್ಟು ಆಪ್ಷನ್ ಕೊಡಾಕತ್ತೀನಿ, ರೆಕಮೆಂಡೆಡ್ ಡೆಸ್ಮೋಡಿಯಂ. ಆದ್ರೆ ಇದು ಬೇಕಾದ್ರೂ ನೀವು ಒಂದ್ ದಿವ್ಸ ಬೀಜ ಹಾಕೋಬಹುದು. ಯಾವ್ದ್ರಿ? ಒಂದ್ ಸೂರ್ಯಪಾನ ಬೀಜ ರೀ, ಆಮ್ಯಾಗ ಏನದಲ್ಲ ನಿಮ್ದು ಅವ್ರಿಕಾಯಿ ರೀ, ಆಮ್ಯಾಗ ನಿಮ್ದು ಶೇಂಗಾನು ಹಾಕೋಬಹುದ್ರಿ ಮಲ್ಲಿಕಾರ್ಜುನ್. ಆಮ್ಯಾಗ ಸೊಣಬ ಹಾಕೋಬಹುದು, ನಮ್ಮಲ್ಲಿ ಸಣಪು ಅಂತಾರೆ, ಸೊಣಬದ. ಇವನು ಬೇಕಾದ್ರೆ ಇದ್ರ ಸಂಗಟ ನೀವು ಕಲಿಸಿ ಹಾಕೋಬಹುದು. ಗೊತ್ತಾಯ್ತ್ರಿ? ಆದ್ರೆ ಇವೆಲ್ಲ ಏನಂದ್ರೆ ಒಂದ್ ಕಡೆ ಬೇರ್ಗ್ ಮಾತ್ರ ತಪ್ಪಿಸ್ತಾವು, ಮ್ಯಾಗ್ ಬಿದ್ದಿ ಬೀಜಾಕ ಮಾಡಕ್ ತಪ್ಸಕ್ ಇವತ್ತು ಬಲ್ ತಾಕತ್ತಿಲ್ಲ. ಬೆಸ್ಟ್ ಅದು ಅದ. ಅದ್ರ ಸಂಗಟ ನೀವು ಹಾಕೋತಿದ್ರೆ ಇವನು ಹಾಕೋಬಹುದು. ಒಂದ್ ಸೆಕೆಂಡ್ ಆಪ್ಷನ್. ಗೊತ್ತಾಯ್ತ್ರಿ? ಅವ 1 ನಂಬರ್ ಕಾಳನ್ರಿ, ಚಂದ ಮೈಗೆ ಎಣ್ಣೆ ಹಚ್ಕೊಂಡ್ ನಾವು ಎಲ್ಲಿ ಸಿಗ್ಬೇಡ. ಗೊತ್ತಾಯ್ತ್ರಿ? ಇವು ಒಂದಿಷ್ಟು ಸಿಗೋ ಚಾನ್ಸಸ್ ಅದ. ಇದು ರೆಕಮೆಂಡೆಡ್ ಅದ, ಇದು ಮಾತ್ರ ಮಾಡ್ರಿ. ಅದ್ರ ಎಲ್ಲರಿಗಿಂತ ಬೆಸ್ಟ್ ಮೆಥಡ್ ಇದನ್ನ 3 ವರ್ಷ ನೀವು ಮಾಡ್ಕೊಂಡ್ರಿ. ಯಾಕಂದ್ರೆ ನಿಮ್ ಕಬ್ಬಿನಾಗ ಸಿಗದೆ ಸ್ಟಾರ್ಟಿಂಗ್ 6-8 ತಿಂಗಳ. ಆ ಟೈಮಿಗೆ ಡೆಸ್ಮೋಡಿಯಂ ಬೀಜ ಹಾಕ್ರಿ, ಕಬ್ಬನು ಬೆಳ್ಕೋರಿ. ಕಬ್ಬನು ಬೆಳ್ಕೊಂಡು ಇದು ಏನದಲ್ಲ ಅಲ್ಲೇ ರೊಟೇಷನ್ ಮಾಡ್ಕೊತ ಹೋಗ್ರಿ ಎಲ್ಲಿ ನಿಮ್ ಹೊಲದಾಗ. ಮಾಡೋದ್ರಿಂದ ಏನದಲ್ಲ ನಿಮ್ಗೆ 3 ವರ್ಷ ನೀವು ಮಾಡಿದ್ರಿ, ಎಂತ ಉರಿ ಮಲ್ಲಿಗೆ ಹೊಲ ಇದ್ರು ಕಲಸಾಗಿ ಹೋಗ್ತದೆ. ಅಂದ್ರೆ ಮತ್ತೆ ಅವರು ಉರಿ ಮಲ್ಲಿಗೆಯಿಂದ ವಾಪಸ್ ಬರ್ಬೋದು, ನೆಲ ಆಟೋಮೆಟಿಕ್ ಬರ್ತದೆ, ಬೆಳೆನೂ ಬರ್ತದ್ರಿ. ಫಸ್ಟ್ ಇಯರ್ ಹೆಚ್ಚು ಕಡಿಮೆ ಆಗ್ಬಹುದು. ಅದ್ರ ಸಲುವಾಗಿ ನಿಮ್ಗೆ ಅದು ಆಲ್ರೆಡಿ ಹೇಳ್ದಲ್ಲ, ಧಾರವಾಡದಾಗ ನಮ್ಮ ಯಾರು ಅಮ್ಜದ್ ಅಂತ ಹೇಳಿ ಒಂದು ವಿಡಿಯೋ ಬಿಟ್ಟಿನ್ರಪ್ಪ ಅಂತ 12 ಟನ್ನಿಂದ ಹೇಳ್ದಲ್ರಿ. 12 ಟನ್ನಿಂದ 60 ಟನ್ನಿಗೆ ಹೋಗ್ಯಾನ್ರಿ ಅವ. ವಿಡಿಯೋ ಮನುಷ್ಯ ರೀ ಅದು. ಅಪ್ರಿಶಿಯೇಟ್ ಮಾಡ್ತೀನಿ ಅಂತ ಮನುಷ್ಯ, ಎರಿಕೊಪ್ಪ ಹುಡುಗ್ರಿ. ಅವನದನ್ನ ಹೇಳಿನಲ್ಲ ನಿಮ್ಗೆ, ವಿಡಿಯೋನು ಬಿಟ್ಟಿನಿ. ಹೋರಿ ಅವ್ನ ಹೊಲಕ್ ಬೇಕಾದ್ರೆ ನೋಡ್ರಿ. ರೀ ಪಾಪ ಪ್ಯಾರಿ ಶುಗರ್ಸ್ ಯಾರಿಗೋ ಕೊಟ್ಟಿದ್ದು ಕಾಟಾ ಚಿಟ್ಟಿನೂ ಹಾಕಿ ಕಳ್ಸಾದ್ರಿ ನಂಗೆ. ವಿಡಿಯೋ ಹಾಕಿ ನೋಡ್ರಿ, ನೋಡ್ಕೋರಿ. ಅದು ಅದ ರೀ. ಇದು ಈ ಮೆಥಡ್ ನೀವು ಮಾಡಿದ್ರಿ ಅಂದ್ರೆ ನಿಮ್ಗೆ ಏನೊಂದು ಆಪರ್ಚುನಿಟಿ ಅದಪ್ಪ, ನಿಮ್ ಹೊಲ ಹಾಳಾಗ್ಯದ, ಏನು ಉರಿ ಮಲ್ಲಿಗೆ ಬಂದದ, ನಾ ಏನ್ ಮಾಡ್ಬೇಕು, ನಾ ರೊಕ್ಕ ಅಂತ ಅಂತ ಮಣ ತಂದು ಹಾಕಿದ್ರು ನಿಮ್ಗೇನು ಸಸ್ತ ಆಗೋದಲ್ಲ. ನಿಮ್ಗೇನು ಎಕ್ಸ್ಟ್ರಾ ಯಾರು ಕೊಡೋರಿಲ್ಲ. ಯೂರಿಯಾ ಉಪ್ಪು ಹಾಕಿದ್ರು ನಿಮ್ಗೇನು ಕೆಲ್ಸಕ್ಕೆ ಬರೋದಿಲ್ಲ. ಯಾಕಂದ್ರೆ ಮ್ಯಾಗ 2-3 ಇಂಚೆ ನೀವು ಏನು ಮಾಡೋದು ಮಾಡ್ತೀರಿ. ನೆಲ ಸುಟ್ರು 1 ಇಂಚ್ 2 ಇಂಚೆ ನೀವು ಸುಡೋರು, ಎಲ್ಲ ಹಾಳು ಮಾಡ್ಕೊಂಡು ಸುಡ್ತಾರೆ ಒಂದಿವ್ಸ ಮಂದಿ. ಆಗೋದಲ್ಲ, ಹೋಗೋದ, ಯಾಕೆ ಬೇರೆ ಕೇಳುವ. ಇದು ಪದ್ಧತಿ ಅದ. ಇದ್ರ ತಕ್ಕ ನಿಮ್ಗೆ ಇನ್ನೊಂದು ಏನದಪ್ಪ ಅಂತಂದ್ರಿ, ಇದ್ರಾಗ ಒಂದೇನದ್ರಿ ಮಲ್ಲಿಕಾರ್ಜುನ್, ಈ ಹೊಲ್ಗೊಳ್ದಾಗ ಯಾವುದು ಉರಿ ಮಲ್ಲಿಗೆ ಹೊಲ್ಗೊಳ್ದಾಗ ಮತ್ತೆ ಇಲ್ಲಿ ಏನ್ ಬರ್ತದಂದ್ರ ನೀರ್ ಯಾವಾಗ್ಲೂ ನಿಂದ್ರಗೊಳಿಸ್ಬಾರ್ದು. ಅಂದ್ರೆ ಅಗೇನ್ ನಾವ್ ಎಲ್ಲಿಗೆ ಬಂದೆವು, ನಾನು ಮೊದಲಿದ್ದ ಕಬ್ಬಿನಾಗೂ ಅದೇ ಹೇಳಿನಿ, ಏನಂತ ನೀವು ನೀರು ಒಂದೇ ಕಡೆ ತೇವಾಂಶ ಹಿಡ್ಕೊಂಡು ಬೀಳ್ಬಾರ್ದಪ್ಪ, ಒಣಗಿದ್ಮೇಲೆ ನೀರು ಕೊಡ್ಬೇಕು. ಅದೇ ಪದ್ಧತಿ ಇನ್ನೂ ಮೇಂಟೈನ್ ಮಾಡ್ಬೇಕು. ನೀರು ಹೆಚ್ಚಾದ್ರೆ ಏನಾಗ್ತದೆ ಅದನ್ನ ಹೇಳ್ಬಿಡ್ತೀನಿ ಮಲ್ಲಿಕಾರ್ಜುನ್. ಇದು ಇನ್ನೊಂದು ಕಬ್ಬಿಗೆ ಬೇರಿಗೆ ಸುತ್ಕೊಂಡದ. ಈಗ ನಾವು ಕಬ್ಬಿನ ಮಾತಾಡೋ ಕಬ್ಬಿನ ಜ್ವಾಳದ್ದು ಮೆಕ್ಕೆರೆ ಅದಕ್ಕೂ ಸುತ್ಕೊಂಡದ. ನೀವು ನೀರು ಹೆಚ್ಚಿಗೆ ನಿಂದಿಸ್ಬಿಟ್ರಿ, ನೀವೇನ್ ತಿಳಿತೀರಿ ಕೊಳಿತದಂತ, ಕೊಳೆಯಲ್ರಿ. ಅದು ಇನ್ನಿಟ್ ಏನ್ ಮಾಡ್ತದ, ಬೇರ ಆ ಗಿಡದ್ದು ಇನ್ನ ಲಪ್ಟಿಸ್ತದ. ಅಂದ್ರೆ ಅದಕ್ಕೆ ಮತ್ ಸುತ್ತಗೊತ್ತದ. ನೀರ್ ಹೆಚ್ಚಿಗಾದ್ರೆ ಈಗ ಸಾಯ್ತೀನಿ ಅಂತ ಗೊತ್ತದ. ಅದೇನ್ ಮಾಡ್ತದ, ಮತ್ ಇದಕ್ಕೆ ಲಪ್ಟಾಸ್ತದ. ಲಪ್ಟಾಶ್ ಅದು ಮತ್ತೆ ಹಿಡ್ತದ ಜೀವಕ್ಕೆ. ಯಾವ್ದ್ರಿ, ನಿಮ್ ಬೆಳಿಗ್ಗೆ ಮತ್ ಹಿಡ್ತದ. ಗೊತ್ತಾಯ್ತ್ರಿ? ಈಗ ನೀವ್ ಹೆಂಗ್ ಬೆಳೆಸೋದು, ನಿಮ್ಗ ಕಬ್ಬನು ಬೆಳೆಸ್ಬೇಕು, ಇದಕ್ಕೂ ಒತ್ತಬೇಕು. ಇದೇ ಒಂದೇ ಪದ್ಧತಿ ನಿಮ್ಮಲ್ಲಿ ಇದ್ದಿದ್ದು. ತಲೆಗ್ ಬತ್ರಿ ಬರ್ಲಿ ನಿಮ್ಗ. ನೀರ್ ಹೆಚ್ಚಿಗೆ ನಿಂತು ಅಂದ್ರೆ ಅದನ್ನ ಸಾಯ್ತೀನಿ ಬಾ ಅಂತ ಏನ್ ಮಾಡ್ತದ, ಮತ್ ಕಬ್ಬಿಗೆ ಓದ್ತದ, ಮತ್ ಸುತ್ತಗೊತ್ತದ, ಮತ್ ಹಿಂಗಿರ್ತದ. ಯಾಕಂದ್ರೆ ನಾ ಸಾಯ್ತೀನಿ ಅಂತ. ನೀವು ಈಗ ಕಬ್ಬಿಗೆ ಕರೆಕ್ಟ್ ಆಗಿ ಬೆಳೆಸ್ಬೇಕು, ಇದಕ್ಕೆ ಹಿಡಿಗೂಡಿಸ್ಬೇಕು. ಇದು ಒಂದೇ ಪದ್ಧತಿ. ಇದ್ರಾಗ ಒಂದೆರಡು ಏನಪ್ಪಾ ಅಂದ್ರ ಹೇಳಿನಿ, ನನಗೆ ಖಾತ್ರಿ ಇಲ್ರಿ. ಏನಪ್ಪಾ ಅಂದ್ರ ಉರಿ ಮಲ್ಲಿಗೆ ರೆಸಿಸ್ಟೆಂಟ್ ಕಬ್ಬು ಬಂದಾವಂತ ಒಂದಿಸ್ ಮಂದಿ ಮಾತಾಡಿರು. CO 87263 ಸರಾಯು ಅಂತಂತದ್ರಿ. ಇನ್ನೊಂದು CO 87268 ಮೋತಿ ಅಂತ. ಇವ್ರು ಏನೋ ಹೇಳತ್ತಾರ, ಏನಂದ್ರೆ ಉರಿ ಮಲ್ಲಿಗೆ ಇದ್ರೆ ಇಂಥ ಕಬ್ಬು ಹಾಕೊಂಡ್ರೆ ಉರಿ ಮಲ್ಲಿಗೆ ಅಟ್ಯಾಚ್ ಆಗಲ್ಲ ಅನ್ನೋದು ಒಂದೇನೋ ಮಾತಾಡ್ಯಾರ.
ಇದ್ರ ಬಗ್ಗೆ ನನಗೆ ಜಾಸ್ತಿ ನಾಲೆಜ್ ಇಲ್ಲ. ಇದಕ್ಕೆ ಯಾರು ಇದ್ರು ಅಥವಾ ಇಂಥದ್ದು ಯಾವ್ದು ವೆರೈಟಿ ಯಾರ ಕಬ್ಬ ಈಗ 15 ದಿವ್ಸಕ್ಕೆ ಒಂದು ಹೊಸ ವೆರೈಟಿ ಹೊಂಟವ್ರಿ, ಅದನ್ನ ನೀವು ವಿಚಾರ ಮಾಡ್ಕೋರಿ. ಯಾರು ಅಗ್ರೋನಮಿಸ್ಟ್ ಅಲ್ಲಿ ಚಲೋ ಅಗ್ರಿಕಲ್ಚರ್ ಆಫೀಸರ್ ಇದ್ರೆ ಅಂಥವ್ರ ಬಲ್ ಕೂತ್ ಕೇಳ್ರಿ, ಕರೆಕ್ಟ್ ಗೈಡೆನ್ಸ್ ತಗೊಂಡು ಅಂಥದ್ದು ನಿಮ್ಗೆ ಏನ್ರಿ ವೆರೈಟಿ ನಿಮ್ಗೆ ಸಿಕ್ತು ನಮಗೂ ಹೇಳ್ರಿ. ಮಾಡಿದವ್ರು ಇದ್ರೆ ನಮಗೂ ಹೇಳ್ರಿ, ನಾವು ಒಂದು 4 ರೈತರಿಗೆ ಹೇಳ್ತೀವಿ. ಇದ್ರಾಗ ಏನ್ ಪ್ರಶ್ನೆ ಅದ್ರಿ ಮಲ್ಲಿಕಾರ್ಜುನ್? ಇಲ್ಲ ಸರ್, ನನ್ಗೆ ಇವಾಗ ನೀವು ಇಷ್ಟೊಂದೆಲ್ಲ ಹೇಳೋದ್ಮೇಲೆ ರೈತರಿಗೆ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ, ಅವ್ರ ಹೊಲದಾಗ ಸ್ಟಿಗಾ ಅಥವಾ ಉರಿ ಮಲ್ಲಿಗೆ ಅಂತ ಬಂದಾಗ ನಾವು ಚಿಕ್ಕವರಿದ್ದಾಗ ಒಂದು ಕತೆ ಕೇಳ್ತಿದ್ದೆ, ವಿಕ್ರಮ್ ಅವ್ರ ಬೇತಾಳ ಅಂತ. ಅಂದ್ರೆ ರಾಜನ ಹೆಗಲಿನ ಮೇಲೆ ಬೇತಾಳ ಬಂದು ಕುತ್ಕೊಂಡು ನನಗೆ ಅವನು ಕತೆ ಹೇಳ್ತಾನೆ, ಅದಕ್ಕೆ ಆನ್ಸರ್ ಕೊಡು ನೀನು, ಇಲ್ಲ ನನ್ನ ಬಿಟ್ಟು ಹೋಗಲ್ಲ, ಇಲ್ಲ ನಾನು ಕೊಲ್ತೀನಿ ಅಂತ ಹೇಳ್ತಿದ್ದೆ. ಅದಕ್ಕೆ ಬೇತಾಳ ಗೊತ್ತಿತ್ತು. ಏನ್ ಗೊತ್ತಿತ್ತು ಅಂದ್ರೆ, ಈ ರಾಜ ಬಹಳ ಬುದ್ಧಿವಂತನ, ನಿನಗ್ ಗೊತ್ತಿದ್ದು ಉತ್ತರ ಕೂಡಲೇ ನೀನ್ ತಲೆ ಹೊಡಿತದ ಅಂತ ಹೇಳ್ತಿತ್ತು. ಇದು ನೀವು ಮರ್ತಿರ್ ಕಾಣಿಸ್ತದ. ಏನ್ ಹೇಳ್ತಿತ್ರದು, ನಿಂಗೆ ಗೊತ್ತಿದ್ರು ನೀ ಹೇಳಲಿಲ್ಲ ಅಂದ್ರೆ ನೀನ್ ತಲೆ ಹೊಡಿತದ ಅಂತ ಹೇಳ್ತಾನ. ಅದಕ್ಕೆ ರಾಜಗೆ ಉತ್ತರ ಕುಡಿಯಬೇಕಾಗ್ತದ. ಅದ್ರ ಕಂಡೀಷನ್ ಏನಿರ್ತದ, ಬೇತಾಳ ಕುತ್ಕೊಂಡು ಹೋಗೋ ಟೈಮಿಗೆ ಮಾತಾಡ್ಲಾರ್ದೆ ಕರ್ಕೊಂಡು ಹೋಗೋದಿರ್ತದ. ಇಲ್ಲಂದ್ರೆ ಬೇತಾಳ ವಾಪಸ್ ಓಡ್ ಹೋಗ್ತದ, ಮಾತಾಡದಂಗ ವಾಪಸ್ ಹೋಗ್ತದ. ಗೊತ್ತಾಯ್ತ್ರಿ, ಅದು ಸಿಗಾಕಿರ್ತದ. ಮುಂದೆ ನಿಮ್ದೇನದ ಅದೇ ಇವಾಗ ಇಲ್ಲಿ ನಮ್ಮ ರೈತರಿಗೆ ಕಬ್ಬು ಮತ್ತು ಸ್ಟಿಗಾದ ಒಂದು ಏನಿಲ್ರಿ ಇದ್ರ ತರ ಆಯ್ತು ನೋಡ್ರಿ ಮಲ್ಲಿಕಾರ್ಜುನ್. ಇದಕ್ಕೆ ರಿಪೀಟ್ ಹೇಳ್ತೀನಿ, ಇದೆಲ್ಲ ನೀವ್ ಹೇಳೋದ್ ಬರೋಬರದ. ಬೇತಾಳ ಇದ್ದಂಗದ, ಇದು ಪದ್ಧತಿ ಗೊತ್ತಿರ್ಲಾರ ಬಟ್ ಈಗ ಮಾತಾಡ್ಬೇಕಾಗ್ತದ. ಟೀಕ್ ಅದ, ಎಲ್ಲ ಟೀಕ್ ಅದ. ಏನದ್ರಿ, ಉರಿ ಮಲ್ಲಿಗೆ ಬಂದಿದ್ ಹೊಲದಾಗ ತಪ್ಪು ನಿಮ್ದದ, ಎಲ್ಲ ತಪ್ಪಿಲ್ಲ. ಏನಪ್ಪ ಕೆಮಿಕಲ್ ಹಾಕಿರಿ, ನಿಮ್ ಕಡಿ ಸಲ ಹೇಳ್ದೆ ಏನಪ್ಪಾ ಅಂದ್ರೆ, ಕೋಳಿ ಅದ ಬಂಗಾರ ತತ್ತಿ ಕೊಡ್ತದಪ್ಪ, ಒಳಗೆ ಹೊಟ್ಟೆಯಾಗ 100 ಬಂತ ಕೊಯ್ಬೇಡ್ರು ಅಂತ ಹೇಳಿದೆ. ಯಾಕಂದ್ರೆ ಒಂದ್ ದಿವ್ಸ ನೀವು ಹೊಲ ಮಾಡೋರಿಲ್ಲ, ನಿಮ್ ಹಿರಿಯರ್ ನಿಮ್ಗೆ ಕೊಟ್ಟಾರು, ಮುಂದಿನವ್ರಿಗೆ ಕೂಡ್ರಿ ಅಂತ ಅನ್ನೋದು ಒಂದು ಮಾತು ಹೇಳಿದೆ ನಿಮ್ಗೆ. ಇಲ್ಲಿ ಏನ್ ಬರ್ತವ್ರಿ, ಉರಿ ಮಲ್ಲಿಗೆ ಬಂದು ಹೊಲ್ದವ, ಇದು ಒಂದು ತಲೆ ಪಕ್ಕ ಮಾಡ್ಕೊರಿ. ಅವ್ನ ಮುಂದೆ ಯಾವ್ದು ಬೆಳೆ ಬರಲ್ರಿ ಸರ್, ಯಾವ್ದು ಅವ್ನಿಗೆ ಯಾವ್ದು ಬೆಳೆ ಬರಲ್ಲ. ಯಾಕಂದ್ರೆ ಹೊಲ ಹಾಳಾದಾಗೆ ಉರಿ ಮಲ್ಲಿಗೆ ಬಂದದ. ಹೊಲ ಹಾಳಾದಾಗೆ ಉರಿ ಮಲ್ಲಿಗೆ ಬಂದು ನೀವು ತಿಳ್ಕೊ. ಏನಂದ್ರೆ ನಂದು ಹೊಲದ್ದು ದಂಡಿ ಬಂದದ, ನನ್ನ ಮುಂದೆ ಮಕ್ಕಳಿಗೆ ಇಲ್ಲಿ ಹುಲ್ಲೂ ಬೆಳೆಯೋದಿಲ್ಲ ಅನ್ನೋದು ಖಾತ್ರಿ ಆಗ್ಯದ, ಬರ್ಕೊ. ಇದು ಒಂದಾಯ್ತು. ಇನ್ನು ಏನಪ್ಪ ಚೇಂಜ್ ಮಾಡು, ಏನು ಸಾವಯವ ಮಾಡು. ನನ್ನ ಗೊಬ್ಬರ ಇರಲಿ, ನಿಮ್ಗೆ ಯಾವ ರೀತಿ ಚಲೋ ಅನ್ಸುತ್ತೆ ತೊಗೊಂಡು ಹಾಕ್ರಿ, ನಂದರೆ ಹೇಳಿದೆ. ನಿಮ್ಗೆ ಯಾವ್ದು ನಿಮ್ಗೆ ಅನ್ನೋದು ಸಾವಯವ ಮಾಡಿ. ಸಾವಯವ ಮಾಡಿದ್ರೆ ನಿಮ್ಮ ಹೊಲ ವಾಪಸ್ ಬರ್ತದ. ಮೇನ್ ಏನಂತಂದ್ರೆ, ಹುರಿ ಮಲ್ಲಿಗೆ ನಮ್ಮ ಹೊಲದಾಗ ಕಾಣಿಸ್ತು ಅಂತಂದ್ರೆ ನಮ್ಮ ಭೂಮಿ ಜೀವನ ಕಳ್ಕೊಂಡ್ಬಿಟ್ಟಿದೆ. ಅದು ಹೊಲ ಜೀವಂತಿದ್ರೆ ಉರಿ ಮಲ್ಲಿಗೆನೇ ಬರಲ್ಲ. ಬಂದದಂತಂದ್ರೆ ನಾವು ಎಚ್ಚರಿಸ್ಕೋಬೇಕು. ಇನ್ನು ಅದು ನೆಕ್ಸ್ಟ್ ಏನಂತಾರೆ, ಮರುಭೂಮಿ ತರ ಆಗ್ತದೆ. ಹಾಗಿದ್ರೆ ಅದು ಅದಕ್ಕೆ ಬಂದದ, ಇಲ್ಲ ಬರ್ತಿದಿಲ್ಲ ಅದು. ಕರೆಕ್ಟ್. ನೀವು ನೋಡ್ರಿ, ಉರಿ ಮಲ್ಲಿಗೆ ಬಂದಿದ್ದು ಹೊಲ್ಗೆ ಹೋಗ್ಬಾಗ್ಲ ಎಲ್ಲರೂ ಎಲ್ಲಿ ಚಾನ್ಸ್ ಇತ್ತು ನೋಡ್ರಿ, ಯಾರು ಸಾವಯವ ಮಾಡೋಣ, ಹೊಲ್ದಾಗಿರಲ್ಲ, ಪಕ್ಕದಲ್ಲಿ ನಿಮ್ದೇ ಹೊಲದ ಬಗ್ಲ ಅವ ಸಾವಯವ ಮಾಡ್ತಿರ್ತಾನೆ. ಹಾಕಿ ಅಲ್ಲಿ ಗಾಳಿಗಿಂದು ಬರ್ತದ, ಇಲ್ಲಿ ಅದ್ರ ಉಳಿಯಲ್ಲ ಅದು. ಯಾಕಂದ್ರೆ ಅಲ್ಲಿ ಸವರ್ತಿ ಗಿಡಗಳು ಇರ್ತವೆ, ಅದು ಮಾಡಕ್ಕೆ ಎಬ್ಸಕ್ ಬಿಡ, ಡಾಮಿನೇಷನ್. ಇದಕ್ಕೆ ನಮ್ ಗೊಬ್ಬರ ಬಂದಿದ್ದು ಸೇಮ್ ಅದರ ಮಲ್ಲಿಕಾರ್ಜುನ್. ಇದ್ರಾಗ ಅಷ್ಟೇ ಒಂದ್ ಏನ್ ಚೇಂಜ್, ನನ್ ರೆಕಮೆಂಡೇಶನ್ ಏನದ ಅಂತಂದ್ರೆ, ಉರಿ ಮಲ್ಲಿಗೆ ಹೊಲ್ದಾಗ ನೀವು ಕಬ್ಬು ಬೆಳೆಯತ್ತೀರಿ, ಡೆಸ್ಮೋಡಿಯಂ ನಡು ಹಾಕಂತ ಹೇಳಿದೆ. ನಡು ಯಾವ್ರಿಗೆ ಬೇಕಾದ್ರೆ ನಿಮ್ಗೆ ಹೇಳ್ದೆ, ಏನಂದ್ರ ಅವರೆಕಾಯಿ ಹಾಕೋರಿ ಅಂತ ಹೇಳಿದೆ, ಆಮೇಲೆ ಏನದಲ್ಲ ಶೇಂಗಾ ಹಾಕೋರಿ ಅಂತ ಹೇಳಿದೆ, ಅದು ಹಾಕಿದ್ ಹಾಕೋರಿ ಅಂತ ಹೇಳಿದೆ. ಕರೆಕ್ಟ್ರೇ? ಒಂದು ಇದ್ರಾಗ ಏನದ್ರಿ, ನಮ್ದು ರೆಕಮೆಂಡೇಶನ್ ನಂದಿದ್ದು ಸೇಮ್ ಅಗೇನ್, ನೀವು ಬೀಜ ಹಚ್ಚಾಗ್ಲಿ ಅಥವಾ ನೀವು ಕಟಾವ್ ಕಬ್ಬಾಗಿತ್ತು ಅಂದ್ರೆ, ಇಲ್ಲಿ 2 ಪ್ಯಾಕೆಟ್ ಸಾಯಿಲ್ ಬೂಸ್ಟರ್ ಫಸ್ಟ್ ದಾಗ ರೆಕಮೆಂಡೇಶನ್. ಸಾಯಿಲ್ ಬೂಸ್ಟರ್ ಇದು 1 ಪ್ಯಾಕೆಟ್, ಅದು ನಮ್ಮ ರೆಗ್ಯುಲರ್ ಕ್ರಾಪ್ ಕಿತ್ತು. ಇದು 2 ಪ್ಯಾಕೆಟ್ ನನ್ನ ರೆಕಮೆಂಡೇಶನ್ ಅದ. 8 ಚೀಲ ನನ್ನ ಗೊಬ್ಬರ ಉಪಯೋಗಿಸಿದ್ವಿ. ಯಾವಾಗ ಬೀಜ ನಾಟಾಗಲಿ ಅಥವಾ ನಿಂಬಲ್ಲಿ ಕುಳೆ ಕಬ್ಬಿತ್ತು ಅಂದ್ರೆ 2 ಪ್ಯಾಕೆಟ್ ಡೇ 1 ಫಸ್ಟ್ ವಾರದಾಗಿ ಉಪಯೋಗಿಸ್ಕೋರಿ. ಒಂದು ಮುಂದೆ 120 ದಿವಸಿಗೆ, ಯಾಕಂದ್ರೆ ಹರಗದೆ ಇಲ್ಲಿ ಹೊಲಗೊಳ್ದಾಗ 120 ದಿವಸಿಗೆ ನೀವು ಮತ್ತೆ ಬೋಧ ಏರಿಸ್ತಿರೋ, ಅವಾಗ ಮತ್ತೆ 2 ಪ್ಯಾಕೆಟ್ ಉಪಯೋಗಿಸ್ಕೋರಿ, ಮತ್ತೆ 8 ಚೀಲ ಗೊಬ್ಬರ ಉಪಯೋಗಿಸ್ಕೋರಿ. ಇಲ್ಲಿ ಇಷ್ಟೇ ಬೂಸ್ಟ್ರು 1 ಜಾಸ್ತಿ ಮಾಡೀನಿ. ಯಾಕಂದ್ರೆ ಇದ್ರಾಗ ಆದಷ್ಟು ನಿಮ್ ಬ್ಯಾಕ್ಟೀರಿಯಾ ಸಿಗ್ತಾವು. ಬೇರೆ ಸಂರಕ್ಷಣೆ, ಇಲ್ಲಿ ಇದ್ದಿದ್ದು ಬೇರೆ ಡ್ಯಾಮೇಜ್ ಆಗ್ತದ ಉರಿ ಮಲ್ಲಿಗೆಲಿಂದ, ಅದ್ರ ಸಂರಕ್ಷಣೆ ಸಲಹೆಗೆ ಇದು ಅದ. ಇದು ನಿಮ್ಗೆ ಏನದಲ್ಲ, ಅದು ಕಳ್ಳಗೆ ಏನು ಹೇಳ್ದಲ್ರಿ ಕತಿ, ನಿಮ್ಗೆ ಎಣ್ಣೆ ಹಚ್ಕೊಳ್ಳೋದು, ಇದು ಎಣ್ಣೆ ಹಚ್ಚೋ ಕೆಲಸ ಮಾಡ್ತದ. ಅಂದ್ರ ಇಲ್ಲಿ ನಂಬಲ್ಲಿ ಕಾಳ ಅದು ಅದ, ಉಲ್ಟಾ ಅದ. ಅದು ಇಲ್ಲಿ ಏನಂದ್ರೆ ಇದು ಸಪೋರ್ಟ್ ಮಾಡ್ತದ. ಇದ್ರಾಗ ಬ್ಯಾಕ್ಟೀರಿಯಾ ಅದಾವು, ಇವೆಲ್ಲ ನಿಮ್ಗೆ ಏನದ ಉರಿ ಮಲ್ಲಿಗೆ ಒತ್ತಕ್ಕೆ ಇದ್ರಾಗೆಲ್ಲ ಕಂಟೆಂಟ್ ಅದ.
ಈ ಕಂಟೆಂಟ್ ನೀವು 2 ಪ್ಯಾಕೆಟ್ ನೀವು ಮೊದಲ ಯಾವಾಗ ಬೀಜ ಹಚ್ಚಗಾಗ್ಲಿ ನಿಮ್ಗೆ ಕುಳೆ ಹಬ್ಬದಾಗ ಫಸ್ಟ್ ವಾರದಾಗಲಿ 2 ಪ್ಯಾಕೆಟ್ ಇದು 2 ಚೀಲ ನಮ್ಮ ಗೊಬ್ಬರ. ಆಮೇಲೆ 120 ದಿವಸಿಗೆ 2 ಪ್ಯಾಕೆಟ್ ಬೂಸ್ಟ್ರು, ನಮ್ದು 2 ಚೀಲ ಗೊಬ್ಬರ. ಇದು ನಮ್ ಗೊಬ್ಬರ ಕೊಡೋದು ಬೋಧ ಏರ್ಸಕ್ಕಿಂತ ಮೊದಲಿಂದ ಹೇಳಿದೆ ನಿಮ್ಗೆ. ಒಂದು ಬೀಜ ಹಾಕಾಗ ಅಥವಾ ಕುಳೆ ಕಬ್ಬಿದ್ದಾಗ ಸ್ಟಾರ್ಟಿಂಗ್ದಾಗ ಪ್ಲಸ್ ಬೋಧ ಏರ್ಸಾಗ 8 ಚೀಲ 2 ಪ್ಯಾಕೆಟ್ ಹೇಳಿದೆ. ನೆಕ್ಸ್ಟ್ ನಿಮ್ಗೆ ಅದೇ ಹೇಳೋದಲ್ರಿ, ಯಾವುದು ನಿಮ್ಮದು 7ನೇ ತಿಂಗಳು ಹಿಡಿದು ಒಂದು 2 ತಿಂಗಳು 3 ತಿಂಗಳು ಏನಂದ್ರೆ ಅರ್ಧ ಪ್ಯಾಕೆಟ್ ಗ್ರೋತ್ ಪ್ರಮೋಟ್ರು ಇದನ್ನಿಷ್ಟು ಯೂಸ್ ಮಾಡ್ಕೋರಿ. ಕೆಳಗೆ ಡೆಸ್ಮೋಡಿಯಂ ನಿಂಬಲ್ಲಿ ಬೆಳೆದಿತ್ತು, ತಾನೇ ಒಣಗ್ತದೆ, ನೀವೇನು ಒಣಗ್ಸೋದು ಬೇಕಾಗಿಲ್ಲ. 6 ಹಿಡಿದು 8 ತಿಂಗಳು 8ನೇ 9ನೇ ತಿಂಗಳಿಗೆ ಅದು ಕೆಳಗೆ ಇದ್ದಿದ್ದು ಒಣಗ್ತದೆ. ನೀವು ಕಬ್ಬು ಕಟಾವು ಮಾಡಿದ್ರಿ ಮತ್ತೆ ಡೆಸ್ಮೋಡಿಯಂ ಹಾಕ್ರಿ. ನೀನು ಕುಳೆ ಕಬ್ಬದಾಗೂ ಅದೇ ಹಾಕ್ರಿ, ಹೊಸ ಕಬ್ಬಿದ್ರು ಅದೇ ಹಾಕ್ರಿ. ಹಾಕಿ ನೀವು ಕಬ್ಬನ್ನು ಬೆಳೆದ್ಕೊಡಿ. ಏನ್ ಪ್ರಶ್ನೆ ಅದ ರೀ ಮಲ್ಲಿಕಾರ್ಜುನ? ಅಂದ್ರೆ ಯಾರ ರೈತರ ಹೊಲದಲ್ಲಿ ಸ್ಟಿಗಾ ಇದೆ ಅದರಲ್ಲಿ ಸಾಯಿಲ್ ಬೂಸ್ಟರ್ ಅನ್ನೋ ಒಂದು ಎಕ್ಸ್ಟ್ರಾ ಹಾಕೋದನ್ನ ರೆಕಮೆಂಡ್ ಮಾಡ್ತಾರೆ. ಸ್ಟಾರ್ಟಿಂಗ್ದಾಗ 2 ಚೀಲ, ಓಕೆ, 2 ಚೀಲ ಗೊಬ್ಬರ, ಓಕೆ, ಬೀಜ ಹಚ್ಚೋದಿರ್ಲಿ ಕುಳೆ ಕಬ್ಬಿರ್ಲಿ, 120 ದಿವಸಿಗೆ ಇದು 2 ಪ್ಯಾಕೆಟ್ 2 ಚೀಲ ಗೊಬ್ಬರ. ಕರೆಕ್ಟ್ರೇ? ಇದು ಕ್ಲಿಯರ್ ಐತ್ರಿ? ಇದು ಬಿಟ್ರೆ ಏನೂ ರೆಕಮೆಂಡೇಶನ್ ಇಲ್ಲ. ನಾ ಏನ್ ಹೇಳೋದು ನಿಮ್ಗೆ, ಕೆಮಿಕಲ್ ಗೊಬ್ಬರ ಉಪಯೋಗಿಸಿ ನಮ್ಮಲ್ಲಿ ಬರೇಬೇಡ ಅಂತ ಹೇಳಿ. ಓಕೆ, ಸ್ಟಿಗ ಇದ್ದಿದ್ದು ಹೊಲದಾಗ ನೀವು ಕೆಮಿಕಲ್ ಗೊಬ್ಬರ ಉಪಯೋಗಿಸಿ ಮುಂದೆ ವಿಚಾರ ಮಾಡಬೇಡ್ರಿ, ವಿಡಿಯೋ ನೋಡ್ಬೇಡ್ರಿ, ಮೊದಲೇ ಹೇಳ್ಬಿಟ್ಟೇನೆ ನಿಮ್ಗೆ. ಕರೆಕ್ಟ್? ಅಂದ್ರೆ ನೀವು ಕ್ಲಿಯರ್ ಆಗಿ ರೈತರಿಗೆ ಹೇಳ್ತಾ ಇರೋದು ಏನು ಅಂತಂದ್ರೆ, ಯಾರ ಹೊಲದಲ್ಲಿ ಸ್ಟಿಗಾ ಬಂದಿದೆ ಅವರು ಕೆಮಿಕಲ್ ಇಂದ ನಾನು ಏನಾದ್ರೂ ಹೊಲ ಉಳಿಸ್ಕೋತೀನಿ ಅಂದ್ರೆ ಸಾಧ್ಯ ಇಲ್ಲ. 100% ಬರ್ಕೋರಿ, ಯಾರು ಏನು ಮಾಡಕ್ ಎಲ್ಲಿ ಬೇಕಾದ್ರೂ ಬಟ್ ಅವ್ರ ಹೊಲ ಉಳಿಸ್ಕೋಬೇಕು ಅಂತಂದ್ರೆ ಅವರು ಸಾವಯವ ಪದ್ಧತಿ ಫಸ್ಟ್ ಅಡಾಪ್ಟ್ ಮಾಡಬೇಕು. ಫಸ್ಟ್ ಸಾವಯವ ಪದ್ಧತಿಗೆ ಬರ್ಬೇಕು, ಕೆಮಿಕಲ್ ಬಿಟ್ಟು ಬಿಡ್ಬೇಕು. ಇಲ್ಲ ನಾನು ಕೆಮಿಕಲ್ಲೇ ಮಾಡ್ತೀನಿ ಅಂತಂದ್ರೆ ನಾವು ಅವ್ರಿಗೆ ನಮಸ್ಕಾರ ಹೇಳ್ಬೋದು. 100% ಹೇಳ್ಬಿಟ್ರಿ. ಅದಕ್ಕೆ ಸ್ಟಾರ್ಟಿಂಗ್ ಹೇಳ್ಬಿಟ್ಟೇರಿ, ಇಲ್ಲ ಸರ್ ನೀವು ಯಾರು ಕೆಮಿಕಲ್ ಹಾಕಿ ಸ್ಟ್ರಿಗಾ ಇದ್ದಿದ್ದು ಹೊಲದವರು ನಮ್ಮಲ್ಲಿ ಬರ್ತೀರೋ ವಿಡಿಯೋ ನೋಡ್ಬೇಡ್ರಪ್ಪ, ನಿಮ್ದೇ ಟೈಮ್ ಖರಾಬ್ ಮಾಡ್ಕೊತೀರಿ. ಹೌದು, ಅಂದ್ರೆ ಅದಕ್ಕೆ ಪರಿಹಾರ ಇಲ್ಲ ಅಂತಂದ್ಮೇಲೆ ಪರಿಹಾರ ಅನ್ನೋದಕ್ಕಿಂತ ಬರುದೇ ಅದರ್ಲಿಂದ ಇನ್ನು ತಿರ್ಗಾ ನಾನು ಅದನ್ನೇ ಮಾಡ್ತೀನಿ ಅಂತಂದ್ರೆ ನಾ ಏನು ಮಾಡಪ್ಲಿಲ್ಲ. ಅದ್ರದ್ದು ಯಾರೇ ಅವ್ರು ಶಾಣ್ಯರಿದ್ರು ಕೇಳ್ಕೋರಿ, ನನಗೆ ಗೊತ್ತಿಲ್ಲ ಆ ಥರದವ್ರು ಯಾರು ಕೇಳ್ಕೋರಪ್ಪ, ನಂಗೇನದು ತಪ್ಪೇನದ ಇದು ಇರ್ಬೋದ್ರಿ, ಯಾರಿಗೂ ಗೊತ್ತು. ಕೆಮಿಕಲ್ ಹೊಡೆದು ಸ್ಟಿಕ್ ಹೊಡೆದು ಬೆಳೆಸೋರಿದ್ರು ಕೇಳ್ಕೋರಿ, ನಾ ಬೇಡ ಸರ್. ಇಲ್ಲ ಸರ್, ಯಾಕಂದ್ರೆ ಬಹಳ ಜನ ನಮ್ಗೆ ಕಾಲ್ ಮಾಡ್ತಾರಲ್ಲ, ಕಾಲ್ ಮಾಡಿದಾಗ ನನ್ ಸುಮಾರು ಜನ ನಾನು ನಿಮ್ಮ ಹತ್ರನೂ ಹೇಳಿ ಡಿಸ್ಕಸ್ ಮಾಡಿದೆ ಸರ್. ಬಹಳಷ್ಟು ಜನ ರೈತರು ಈ ತರ ಸ್ಟಿಗಾ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವರು ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇರಲಿಲ್ಲ. ಅವಾಗ ನಾವು ಅವ್ರಿಗೆ ಬಹಳಷ್ಟು ಜನಕ್ಕೆ ಸಜೆಷನ್ ಕೊಟ್ಟಿದ್ದೀವಿ. ನಮ್ಮಲ್ಲಿ ತಿರುಗಾರಲ್ಲ ಸರ್. ಬಹಳಷ್ಟು ಜನ ಅಂಶದಲ್ಲಿ ನಿಮ್ಗೆ ವಿಡಿಯೋ ಕೊಟ್ಟಿಲ್ಲ. ಭಾಳ ಮಂದಿ ವಿಡಿಯೋನ ಹೊಲಕ್ಕೆ ಹೋಗಲ್ರಿ ಮಲ್ಲಿಕಾರ್ಜುನ. ಏನದ ಯಾರು ಹೊಲಕ್ಕೆ ಹೋಗಿ ವಿಡಿಯೋ ಮಾಡಲ್ಲ. ಪಾಪ ಅವು ಕಳಿಸಿವೇನು ಹಾಕೋ ವಿಡಿಯೋನ. ಕರೆಕ್ಟ್ರೇ? ನಮ್ಮ ಮಂದಿ ಒಬ್ಳು ಹೊಲಕ್ಕೆ ಹೋಗಲ್ರಿ. ಯಾರು ಬಂದವ? ನಾನು ಭಾಳ ಮಂದಿ ಆಗ್ಯಾವ. ನಮ್ಮಲ್ಲಿ ವಿಡಿಯೋ ಬಂದಿದ್ದು ಧಾರವಾಡ ಏರಿಕೊಪ್ಪದ ಹೋರ್ಲ ಅಂಜದನ್ ಹೊಲಕ್ಕೆ ಹೋಗ್ರಿ, ಫೋನ್ ನಂಬರ್ ವಿಡಿಯೋ ಎಲ್ಲ ಅದಾವ. ಈ ಇದಕ್ಕೆ ಕೆಳಗೆ ಬೇಕಾದ್ರೆ ಲಿಂಕ್ ಹಾಕ್ತೀನಿ ರೀ, ನೋಡ್ಕೊಳ್ಳಕ್ಕ. ಇದ್ರ ಸಂಘಟನೆ ಏನ್ ಮಾಡ್ತೀನಿ ರೀ, ಮೊದ್ಲಿನ 2 ಪದ್ಧತಿ ಹೇಳಿವ ಆ ಲಿಂಕಿನ ವಿಡಿಯೋನು ಇದ್ರ ಕೆಳಗೆ ಹಾಕ್ತೀನಿ ರೀ ಮಲ್ಲಿಕಾರ್ಜುನ್. ಅದನ್ನು ನೋಡ್ಕೊಳ್ಳಿ, ಇದನ್ನ ನೋಡ್ಕೊಳ್ಳಿ ರೈತರು. ಸೊ ನಾವು ರೈತರಿಗೆ ವಿನಂತಿ ಮಾಡೋದು ಏನಪ್ಪಾ ಅಂದ್ರೆ, ವಿಡಿಯೋನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು ನೋಡಿದ್ರೆ, ಫುಲ್ ವಿಡಿಯೋ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ವಿಡಿಯೋ ನೋಡಿದ್ರೆ ಅವರಿಗೆ ಸಂಪೂರ್ಣ ಮಾಹಿತಿ ಇದರಲ್ಲಿ ಸಿಗ್ತದೆ. ಇಲ್ಲ ನಾನು ಆ ಸುಮ್ಮನೆ ಹಿಂಗೆ ಸ್ಕ್ರಾಲ್ ಮಾಡಿ ನೋಡ್ತೀನಿ ಅಂತಂದ್ರೆ ಅದು ಅವ್ರಿಗೇನೋ ಅರ್ಧಂಬರ್ಧ ತಿಳಿಯುತ್ತದೆ, ಆಮೇಲೆ ಮಾಡೋದ್ರಲ್ಲೂ ಅರ್ಧಂಬರ್ಧ ಆಗುತ್ತೆ. ಏನಾದರೂ ಗೊತ್ತಾಗ್ಲಿಲ್ಲ, ವಿಡಿಯೋ ನೋಡಿ ಇನ್ನೂ ಏನೋ ಅರ್ಥ ಆಗ್ಲಿಲ್ಲ ಅಂದ್ರೆ ಕಾಲ್ ಮಾಡಿ ಮಾಹಿತಿ ತಿಳ್ಕೊಬೋದು, ಅಥವಾ ನಮ್ಮ ಕಚೇರಿಗೆ ಬಂದು ಭೇಟಿ ಆಗ್ಬೋದು. ರೈತ ನೋಡ್ರಿ ಮಲ್ಲಿಕಾರ್ಜುನ್, ಈಗ ನಾ ಇಷ್ಟು ಹೇಳಿದ್ರು ಏನೋ ಅಂತ ಹೇಳಲ್ಲ ಪಾಪ. ಹೌದು, ರೈತರಿಗೆ ನಮ್ ಫೋನ್ ಮಾಡ್ಲಿ, ವಿಡಿಯೋ ನೋಡಿ ಫೋನ್ ಮಾಡಿದ್ರೆ ನಂದು ಟೈಮ್ ಉಳಿತದ, ಅವನದು ಟೈಮ್ ಉಳಿತದ. ಓಕೆ, ಇದು ನಂದು ರಿಕ್ವೆಸ್ಟ್ ಅದ ರೀ. ಯಾಕೆ ಎಲ್ಲರಿಗೂ ಎಲ್ಲ ಹೇಳ್ಕೊತ ಕೂತ ಅದ್ರ ಸಲಗಿ ವಿಡಿಯೋ ಮಾಡ್ಬಿಡ. ಯಾರು ಎಲ್ಲರಿಗೆ ಹೇಳಕ್ ಆಗಲ್ಲಂತೆ. ಮತ್ತೆ ಯಾವಾಗ ಏನಾಗ್ತದ್ರಿ, ನಮಗೂ ಮರಿತದ. ನಾನು ಮನುಷ್ಯ ಐತೇನೆ ರೀ ಮಲ್ಲಿಕಾರ್ಜುನ್. ಏನೋ ಕೇಳಿದಾಗ ಏನೋ ಒಂದು ಮರೆತು ಬಿಟ್ಟಿರ್ತೇನೆ. ಈಗೇನೋ ಒಂದಿಷ್ಟು ಬರ್ಕೊಂಡು ನಿಮ್ ಕರೆಕ್ಟ್ ಆಗಿ ಹೇಳ್ತಿರ್ತೀವಿ, ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಅಂತ ಹೇಳ್ತಿರ್ತೀವಿ. ಈಗ ಏನಾದ್ರು ಫೋನ್ದಾಗ ನಮಗೂ ನೆನಪಿರಲ್ಲ. ಅದಕ್ಕೆ ನೀವು ವಿಡಿಯೋ ನೋಡ್ಕೊಂಡು ನಿಮ್ಗೆ ಏನ್ ಪ್ರಶ್ನೆ ಅದ, ಇಲ್ಲ ಸರ್ ನಾನು ಹೊಲ್ದಾಗ ಹಿಂಗೆ ಅದ, ಇದಕ್ಕೇನು ಸೊಲ್ಯೂಷನ್ ಅದ, ನಾನು ನಿಮ್ಗೆ ಆದಷ್ಟು ಮಟ್ಟಿಗೆ ಉತ್ತರ ಹುಡುಕಿ ಕೂಡ ಕೋಶಿಶ್ ಮಾಡ್ತೀನಿ. ಇನ್ನೊಂದು ಹೇಳ್ತೀನಿ ರೀ ಮಲ್ಲಿಕಾರ್ಜುನ್, ನಾನು ಗೊಬ್ಬರ ತೊಗೊಂಡ್ರೆ ಹೇಳ್ತೀನಿ ಅಂತಲ್ಲ, ಯಾರು ಇದು ಬರ್ಕೋರಿ. ಏನು ಕೂಗೋರೆಲ್ಲರೇ ಅವ್ರ ಗೊಬ್ಬರ ತೊಗೊಂಡ್ರೆ ಹೇಳ್ತಾರೆ, ಇಲ್ಲ ನಾನು ಗೊಬ್ಬರ ಚಲೋ ಅದ, ಠೀಕ್ ಅದ, ಅದು ಮತ್ ಬೇರೆ ಅದ. ಅದನ್ನ ಯಾರೇ ನಿಮ್ ರೈತರು ನಿಮ್ ತಕ್ಲೀಫ್ ಅದ, ಇದು ಹೆಂಗ್ ಮಾಡ್ಬೇಕು, ಇದು ಹಿಂಗ್ ಮಾಡ್ಕೊರಪ್ಪ. ಇದು ನಂದು ಓಪನ್ ಅದ ರೀ. ಸರ್, ಇನ್ನೊಂದು ರೈತರಿಗೆ ನಾನು ವಿನಂತಿ ಅಥವಾ ನೀವು ವಿನಂತಿ ಮಾಡಿ, ಬಹಳಷ್ಟು ಜನ
ಅವ್ರು ಏನು ಸಮಸ್ಯೆಗಳಿದಾವೆ ಫೋನ್ ಮಾಡಿ ಮಾಡೋದಕ್ಕಿಂತ ಅವರು ವಿಡಿಯೋ ಮಾಡಿ ಅವ್ರು ಏನೇನು ಪ್ರಶ್ನೆ ಇದಾವೆ ವಿಡಿಯೋನ ಕಳಿಸಿದ್ರೆ ನಾವು ಅದಕ್ಕೆ ವಿಡಿಯೋ ಮಾಡಿ ಉತ್ತರ ಕೊಟ್ಟಾಗ ಇದು ಅಂತ ಸೊ ಬೇರೆ ರೈತರಿಗೂ ಅದು ಅನುಕೂಲ ಆಗುತ್ತೆ. ನಾವು ಒಬ್ಬರಿಗೆ ಫೋನ್ ಮಾಡಿ ಅವ್ನ ಮಾಹಿತಿ ಕೊಡೋದ್ ಬದಲು ಆ ರೈತರಿಗೆ ರಿಕ್ವೆಸ್ಟ್ ಮಾಡೋದು ಏನಂದ್ರೆ ನಿಮ್ಗೇನು ಪ್ರಶ್ನೆ ಇರ್ತಾವೆ ಅವನ್ನ ವಿಡಿಯೋ ಮಾಡಿ, ನಾನು ಈ ತರ ಪ್ರಶ್ನೆ ಇದಾವೆ ಅಂತೆಲ್ಲ ವಿಡಿಯೋ ಮಾಡಿ ಕಳಿಸಿ, ಅದನ್ನ ನಾವು ಉತ್ತರ ವಿಡಿಯೋ ಮುಖಾಂತರ ನಾವು ಉತ್ತರ ಕೊಡೋಣ. ವಿಡಿಯೋ ಮೊದಲು ತೋರಿಸಿ ಅದಕ್ಕೆ ಉತ್ತರ ಕೊಡಂತೀರಿ. ಅವಾಗ ಏನಾಗ್ತದೆ ಸರ್, ನೀವು ಕೊಟ್ಟಿರೋ ಅವಾಗ ಕೇಳೋ ಪ್ರಶ್ನೆಗೆ ನೀವು ಕೊಡೋ ಉತ್ತರನು ವಿಡಿಯೋ ಇರೋದ್ರಿಂದ ಇನ್ನು ಬೇರೆ ರೈತರಿಗೆ ಅನುಕೂಲ ಆಗುತ್ತೆ. ಫೋನಲ್ಲಿ ನಾವು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಮಾತ್ರ ಸೀಮಿತ, ಎಲ್ಲರಿಗೂ ಅರ್ಥ ಆಗ್ಲಿ ರೈತರಿಗೆ ಬೆಸ್ಟ್ ಅಂತ. ಇದ್ರ ಒಂದ್ ಪ್ರಶ್ನೆ ಉಳಿತ್ರಿ ಮಲ್ಲಿಕಾರ್ಜುನ್, ಖರ್ಚು ಎಷ್ಟಾಗ್ತದೆ? ಇದು 24,400 ಆಗ್ತದೆ. ಇದ್ರ 2 ಪ್ಯಾಕೆಟ್ ನ ಬೂಸ್ಟರ್ ಹೇಳಿನ್ ಜಾಸ್ತಿ, ಇದೊಂದು 1,500 ರೂಪಾಯಿ ಹೆಚ್ಚಿಗೆ ಆಗ್ತದೆ. ಇದು ಬಿಟ್ರೆ ಏನೂ ಇಲ್ಲ. ಅಂದ್ರೆ 1,500 ರೂಪಾಯಿದಕ್ಕಿಂತ ಅವ್ರ ಹೊಲ ಉಳಿತಾರೆ ಅದು ಸರ್ ಅವ್ರು ವಿಚಾರ ಮಾಡ್ಬೇಕ್ರಿ. ನೋಡಪ್ಪ ಹೊಲ ನಿಮ್ದದ ಮಲ್ಲಿಕಾರ್ಜುನ್, ನೀವು ಉಳಿಸ್ಕೊಳ್ಳೋದು ನಿಮ್ ಧರ್ಮದ, ಹೇಳೋದು ನನ್ನ ಧರ್ಮದ. ಇಲ್ಲ ಸರ್, ಬಹಳಷ್ಟು ಜನ ರೈತರಿಗೆ ಸಮಸ್ಯೆ ಇದೆ, ಬಹಳಷ್ಟು ಜನ ಇದನ್ನ ಅಳವಡಿಸ್ಕೋತಾರೆ. ಅವ್ರಿಗೆ ಕೆಲವರು ಕರೆಕ್ಟಾಗಿ ಹೇಳಿಲ್ಲ ಅಂತ ಅನಿಸ್ತದೆ. ಏನೋ ಒಂದು ನೀವು ಆಗಲೇ ಹೇಳ್ದಂಗೆ ಯೂರಿಯಾಗ ಉಪ್ಪು ಚೆಲ್ಲು ಅದೇ ರಾಸಾಯನಿಕಗಳಿಂದ ಮತ್ತೆ ರಾಸಾಯನಿಕದಲ್ಲಿ ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ಬರ್ತಾ ಇರೋದು ಮೇನ್ ಏನಂತಂದ್ರೆ ಸಾವಯವ ಪದ್ಧತಿ ಬಿಟ್ಟಿರೋದಕ್ಕೆ ಅದು ಬಂದದ, ನೆನಪಿಸ್ಕೊಡಗತ್ತದ. ಇನ್ನು ಮುಂದೆ ಇನ್ನು ಇದಕ್ಕಿಂತ ಏನ್ ಬರ್ಬೋದು ಅನ್ನೋದು ಗೊತ್ತಿಲ್ಲ. ತಾಳಲ್ಲ ಅಂತ ನಂಗೆ ತಾಳದ ಆಗಿದೆ, ತಾಳ್ಮೆ ಮುಗುದದ ಅಂತ ಹೇಳಿ. ಈಗ ನೋಡ್ರಿ ಮಲ್ಲಿಕಾರ್ಜುನ್, ಎಷ್ಟೋ ಮಂದಿ ಇಲ್ಲ ಆಂಧ್ರದ ಬಾರ್ಡರ್ಗಳ ಮ್ಯಾಗ, ನಮ್ಮ ಕರ್ನಾಟಕ ಬಾರ್ಡರ್ಗಳ ಮ್ಯಾಗ ಎಲ್ಲ ಒಳ ಕಡೆ ಹೋಗ್ತಾರ್ರಿ. ಹೊಲಗೊಳ್ದಾಗ ಹುಲ್ಲು ಬೆಳೆಯಲಾಗ್ಯದ, ಆ ಪರಿಸ್ಥಿತಿ ಬಂದಿತ್ತು. ಹೊಲದಾಗ ಹುಲ್ಲೇ ಬೆಳೀತಾ ಇಲ್ಲ, ಹುಲ್ಲೂ ಬೆಳೆಯಲತ್ತಿಲ್ಲ. ಮತ್ತೆ ನಿಮ್ಮ ಹೊಲ ಅದ, ನಾವ್ ಹೆಂಗ ಈ ಹುಲ್ಲೇ ಬೆಳೆಯಲಾಗ್ಯದ ಏನು ಮಾತಾಡಲ್ಲ. ನೀವು ಹೊಲ ನಿಮ್ ಉಳಿಸ್ಕೋರಿ, ನಿಮ್ಮ ಮಕ್ಕಳಿಗೆ ಬಿಡ್ರಿ. ಈಗಿನ ಕಾಲದಾಗ ಹೊಲ ತೊಳೋದೇನು ಸುಮ್ಮ ಅಲ್ಲ. ಹೌದು, ಒಂದು ಮುಂದೆ ಬರ್ಬೇಕಾಗಿದ್ದೆ ಹೊಲಕ್ಕ. ಹೌದ್ರಿ, ಕರೆಕ್ಟ್ ರೀ. ಇನ್ನು ನಿಮ್ ಹೊಲ ಉಳಿಸ್ಕೊಂಡು ನಿಮ್ ಮುಂದಿನ ವರ್ಷ ಚಲೋ ಇಡ್ರಿ. ನೀವು ಹಿರಿಯರ್ ಮಾಡಿದ್ದು ನಿಮ್ಗೆ ಏನಾದ್ರು ಮುಂದಿನ ಹೋಗ್ತದ, ಇಲ್ಲಾಂದ್ರೆ ಹಾಳಾಗ್ತದ. ಅವ್ರು ನೋಡ್ರಿ ಮಲ್ಲಿಕಾರ್ಜುನ್, ಇನ್ನೊಂದು ಅದ್ರಿ, ನೀವು ನಮ್ದು ಎಲ್ಲಾ ಕಲ್ತ್ರು 1 ತಾಸು 1.5 ತಾಸು ಹತ್ತಲ್ಲ ತಿಳ್ಕೊಳಕ, 2 ತಾಸು ಆಗ್ತದೆ. ಒಂದು ಬೆಳಿ ನಿಮ್ದು 1 ವರ್ಷ ನಿಮ್ಮಲ್ಲಿ ನಿಂತಿರ್ತದೆ. 9,000 ತಾಸು ಮ್ಯಾಗ ಏನಾಗ್ತದೆ? ಕರೆಕ್ಟ್ ರೀ. ಅದ್ರ ಸಲ ನೀವು 1 ತಾಸು ಕೊಡ್ಲಿಲ್ಲ ಅಂದ್ರೆ ಬೆಳಿ ಹೆಂಗ್ ಮಾಡ್ತೀರಿ ಮಲ್ಲಿಕಾರ್ಜುನ್? ಹೌದ್ರಿ, ಕರೆಕ್ಟ್ ಅದು, ಕರೆಕ್ಟ್ ಅದು. ಈಗ ನೀವು ಈ ವಿಡಿಯೋ ನೋಡ್ಕೊಂಡು 1 ತಾಸನ್ನ ಅವರು ಸ್ಪೆಂಡ್ ಮಾಡೋದ್ರಲ್ಲಿಂದ 9,000 ಅವರ್ಸ್ ವೇಸ್ಟ್ ಮಾಡೋದನ್ನ ಇಲ್ಲ. 9,000 ತಾಸು ನಿಮ್ ಸಲಗ ಕಬ್ಬು ಬೆಳೀತದ. ಹೌದು, ನೀವು ಅದ್ರ ಸಲ 1 ತಾಸು ನೋಡಲ್ಲ ಅಂದ್ರೆ ನೀವು ಹೆಂಗ್ ಬೆಳಿತೀರಿ ಸಾಹೇಬ್? ನೀವು ವಿಚಾರ ಮಾಡ್ರಿ. ಹೌದು, ಅದನ್ನ ಬಿಸಿಲಾಗಿ ನಿಂತು 9,000 ತಾಸು ಮ್ಯಾಗ ಬೇಕದಕ್ಕೆ. ಕಬ್ಬು ನಿಮ್ದು ಬೆಳೆದು ನಿಂತು ನಿಮ್ ಕೊಡಾಕ. ನೀವು 1 ತಾಸು ವಿಡಿಯೋ ನೋಡ್ಲಿದ್ರೆ ಹೆಂಗ್ ಬೆಳಿತೀರಿ? ನೀವು ವಿಚಾರ ಮಾಡಿ. ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಅವ್ರಿಗೆ, ರೈತರಿಗೆ ಇನ್ನೊಂದು ನಾವು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ನಿಮ್ಮ ಊರಲ್ಲಿ ನಿಮ್ಮ ಒಂದು 10-6 ಮಂದಿ ರೈತರು ಸೇರಿ ನಮ್ಮ ಕಚೇರಿಗೆ ಬಂದು ಪೂರಾ ಮಾಹಿತಿ ಎದುರುಗಡೆನೆ, ಒಂದ್ ವೇಳೆ ನಮ್ಗೆ ವಿಡಿಯೋ ಅರ್ಥ ಆಗಲ್ಲ ಸರ್, ನಮ್ಗೆ ಏನಾರು ಅನ್ಸಿದ್ರೆ ನೀವು ಒಬ್ರು ಬರೋದ್ ಬದಲು ನಿಮ್ಮ ಊರನ್ನಾರು ಒಂದು 10-15 ಮಂದಿ ಸೇರ್ ಬನ್ನಿ. ಯಾರ್ಯಾರು ಹೊಲದಲ್ಲಿ ಪ್ರಾಬ್ಲಮ್ ಇಲ್ಲ, ಅಥವಾ ನಿಮ್ಗೆ ಅಡಿಷನಲ್ ಏನಾದ್ರು ಉತ್ತರ ಸಿಗ್ತಾ ಇಲ್ಲ, ಆ ತರ ನಮ್ಮ ಕಚೇರಿಗೆ ಬಂದು ಕಲಬುರಗಿದಲ್ಲೇ ಇದೆ, ಬಂದು ಭೇಟಿಯಾಗಿ ಮಾಹಿತಿ ತಿಳ್ಕೊಬಹುದು. ಸೊ ಅವಾಗ ಏನಾಗುತ್ತೆ, ಫೇಸ್ ಟು ಫೇಸ್ ಎಕ್ಸ್ಪ್ಲೈನ್ ಮಾಡ್ದಂಗೆ ಆಗ್ತದೆ, ಅದು ಅನುಕೂಲ ಆಗ್ತದೆ. ಯಾವಾಗ್ಲೂ ದಿವಸ ಬರ್ತಾರೆ ನಮ್ಮಲ್ಲಿ. ಅಲ್ಲ, ಒಬ್ಬೊಬ್ರು ಬರ್ತಾರೆ, ಬಟ್ ಗುಂಪಾಗಿನ 1-4-5 ಮಂದಿ ಬಂದಾರ. ಬೇಕಾದ ಸಲ ಮಂದಿ ಬಂದಾರ್ರಿ, ಮೀಟಿಂಗ್ ಮಾಡಿದ್ವಿ. ಹಿಂಗ ಯಾರು ಇಂಟ್ರೆಸ್ಟ್ ಇದ್ರೆ ತಮ್ಗಿದ್ರೆ ಹೇಳ್ರಿ. ಅದೇ ಸುಮಾರು ವಿಡಿಯೋಸ್ನು ಬಿಟ್ಟಿದ್ದೀರಿ, ನೋಡಿದೀವಿ. ರೈತರು ಬಂದಾಗ ಕೆಲವು ರೈತರು ಆಫೀಸಾಗ ಕೂತಿವಿ, ಅದ್ರೆ ತೆಗೆದ್ರಿ ಏನಂತ. ಸರ್, ಸ್ಟಿಗಾ ಬಗ್ಗೆ ಬಹಳ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ರೈತರಿಗೆ ಒಂದು ಕ್ಲಿಯರ್ ಪಿಕ್ಚರ್ ನನಗೆ ಅನ್ಸಪಟ್ಟಾಗೆ ಅವ್ರು ಹೆಂಗೆ ಅವ್ರ ಹೊಲ ಉಳಿಸ್ಕೋಬೇಕು ಸ್ಟಿಗಾಲಿಂದ. ಬಹಳ ಧನ್ಯವಾದಗಳು ಸರ್. ಬಹಳ ರೈತರಿಗೆ ನಾನು ಹುಡುಕಾಡ್ಲತ್ತಿದ್ರಿ ಡೆಸ್ಮೋಡಿಯಂ ಅಂಬದು, ನಾ ಬಾಕಿದೆಲ್ಲ ಪದ್ಧತಿನ ಕಲ್ತಿದ್ದೆ. ಇವು ಹಾಕೋದ್ರಿಂದ ಒತ್ತದಂತೆ, ಅದಕ್ಕೆ 100% ಅದಕ್ಕೆ ಒತ್ತದ ಯಾವ ಗಿಡ ಅಂತ ನಾನು ಹುಡುಕಾಡ್ಕೋತಿದ್ದೆ ರೀ. ಹುಡುಕಾಡೋದು ಸಿಕ್ಕಿತ್ತು, ಅದಕ್ಕೆ ಇದು ಹೇಳ್ಬಿಡಮ್ಮಪ್ಪ. ಡೆಸ್ಮೋಡಿಯಂ ಅಂತ ಹೇಳ್ದಲ್ರಿ, ಯಾವ್ದ್ರಿ? ಡೆಸ್ಮೋಡಿಯಂ, ಸಿಲ್ವರ್ ಲೀಫ್ ಡೆಸ್ಮೋಡಿಯಂ
ಗ್ರೀನ್ ಲೀಫ್ ಡಸ್ಮೋಡಿಯಂ ಫೋಟೋ ವಿಡಿಯೋ ಹಾಕ್ತೀನಿ ನಮ್ಮಲ್ಲಿ ಸಿಕ್ಕಿವು. ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ಬೀಜ ಸಿಗ್ತಾವು, ನೀವು ಹುಡುಕಾಡ್ ಕೊಟ್ರಿ ಮಾಲೀಕ. ಯಾರ್ರಿ ಎಲ್ಲರೂ ಸಿಗ್ತೀವಿ, ಯಾರ ರಬ್ಬರ್ ಸ್ಟಾಕ್ ಇದ್ವು ಅಂತಂದ್ರೆ ಎರಡು ರೈತರಿಗೆ ತಗೊಂಡು ಹಾಕೊಳ್ಳಲ್ಲ. ಅದೇನ್ ಮುಂದಿನ ಸಲ ಮತ್ತೆ ಅವ್ರಿಗೆ ಬೀಜ ತಯಾರು ಹೋಗ್ಬೋದು, ಬರ್ತದ ಅಥವಾ ತಕೊಂಡು ಇಟ್ಕೊಂಡು ಮುಂದಿನ ಸಲ ಹಾಕ್ಬೋದು, 4 ಮಂದಿ ಕೊಡ್ಬೋದು. ಮಾಡ್ರಿಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.